ದಿವ್ಯಾಶ್ರೀ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೆಂಪೇಗೌಡ್ರೆ ನಿಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಿಮ್ಮ ಬಗ್ಗೆ ಕೆಂಪೇಗೌಡ್ರೆ. ಸರ್, ಈಗ ನಾವು ಒಂದು ಸಾವಯವ ಕೃಷಿ ಅಂದರೆ ನೈಸರ್ಗಿಕ ಕೃಷಿನ ಒಂದು 12 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ನಾನು ಮಾಡ್ತಾ ಇದ್ದಾಗ ಏನು ಮಾಡಿದೆ, ನಾನೇ ಮಾರಾಟ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ. ಹಾಗಾಗಿ ನಾನೇ ಬೆಳೆದು ನಾನೇ ಮಾರಾಟ ಮಾಡ್ತಾಯಿದ್ದೀನಿ ಸರ್. ನಿಮ್ಮ ಊರೇ ಚೆನ್ನಪ್ಪನದೊಡ್ಡಿನಾ? ಚೆನ್ನಪ್ಪನದೊಡ್ಡಿ. ಓಕೆ. ನಿಮ್ಮ ತಂದೆ ತಾಯಿ ರೈತರ? ಸರ್, ರೈತರು ಸರ್. ಏನೇನು ಬೆಳೆ ಬೆಳೀತಾ ಇದ್ರು ಅವರು? ಭತ್ತ, ರಾಗಿ, ಕಬ್ಬು ಇದನ್ನೇ ಮಾಡ್ತಿದ್ರು. ಎಷ್ಟು ಜನ ಮಕ್ಕಳು ನೀವು? ನಾವು 4 ಜನ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ನೀವೆಷ್ಟನೇವರು? ನಾನು 3ನೇವನು. ವಿದ್ಯಾಭ್ಯಾಸ ತಮ್ಮದು? ಸರ್, ನಂದು PUC ಮುಗಿಸ್ಕೊಂಡು BA 1 ವರ್ಷ ಮಾಡಿದೆ. ಆಮೇಲೆ ಬಿಟ್ಬಿಟ್ಟು ವ್ಯವಸಾಯ ಮಾಡೋದು ನಿಂತ್ಕೊಂಡೆ. ಅದಾಗಿ ಬಿಟ್ಬಿಟ್ರಿ? ಸರ್, ಮನೆಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಪ್ರಾಬ್ಲಮ್ ಇತ್ತು, ಮತ್ತು ಜೊತೆಗೆ ನಮ್ಮ ತಂದೆ ವ್ಯವಸಾಯನ ಸರಿಯಾಗಿ ಇದು ಮಾಡ್ತಾ ಇರಲಿಲ್ಲ. ಆಮೇಲೆ ವ್ಯವಸಾಯಕ್ಕೆ ನಾನೇ ಇಳ್ಕೊಂಡೆ. ನಮ್ಗೆ ಅವಾಗೆಲ್ಲ ಊಟಕ್ಕೆ ಸ್ವಲ್ಪ ತೊಂದರೆನೂ ಇತ್ತು. ಹಾಗಾಗಿ ಹಿಂಗೆ ನಮ್ಮ ತಾಯಿ ಇಲ್ಲ, ಅವರು ಇದು ಮಾಡಲ್ಲ ಅಂತ ಅಂದಮೇಲೆ ನಾನೇ ವ್ಯವಸಾಯಕ್ಕೆ ಕಂಟಿನ್ಯೂಗಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ರಾಸಾಯನಿಕ ಕೃಷಿನೇ ಮಾಡ್ಕೊಬಂದೆ. ನಾನು ಆವಾಗ ಪ್ರತಿದಿನವೂ ಎಲ್ಲ ಲೆಕ್ಕ ಬರೀತಿದ್ದೆ. ಕೂಡಿ ಕಳೆದು ಬಂದಾಗ ಅಲ್ಲಿಗೆ ನ್ಯಾರ ಆಯ್ತಿತ್ತು. ನಾನು ಆವಾಗ ಏನು ಮಾಡಿದೆ, ಇಲ್ಲ ಇದು ನಾನು ಈ ಕೃಷಿ ಮಾಡೋದು ಬೇಡ ನನಗೆ ಅಂತ ನನಗೆ ಅನಿಸಾದ್ಮೇಲೆ ನಾನು ಆವಾಗ ಇಲ್ಲ, ನಾನು ಏನಾದರೂ ಕೃಷಿ ಬಿಟ್ಟು ಬೇರೆ ಕೃಷಿಯೇತರ ಚಟುವಟಿಕೆ ಮಾಡಬೇಕು ಅನ್ನೋ ಪ್ಲ್ಯಾನೆಲ್ಲ ಮಾಡಿದೆ. ಆಗ MSMEಗೆ ಟ್ರೈನಿಂಗ್ ಕೂಡ ಹೋದೆ. ಅಲ್ಲಿ ಬಂದಾದಮೇಲೆ ಅಲ್ಲಿ ಸುಮಾರು ಅಲ್ಲಿ 1 ವಾರ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ. ಈಗ ನಾನು ಬ್ಯಾಂಕಲ್ಲಿ ಲೋನ್ ತಗೊಂಡು ಇನ್ವೆಸ್ಟ್ ಮಾಡಿ ಈಗ ಬೇರೆ ಕಡೆ ಕಚ್ಚಾ ವಸ್ತು ತಗೊಬಂದು ನಾವು ಬೇರೆ ಒಂದು ವಸ್ತುನ ತಯಾರು ಮಾಡಿದ್ರೆ ಅದನ್ನು ಸ್ಟಾಕ್ ಇಟ್ಕೊಂಡು ನಾವು ಅಡ್ವರ್ಟೈಸ್ ಕೊಟ್ಕೊಂಡು ಮಾರಾಟ ಮಾಡೋದು ತುಂಬಾ ಕಷ್ಟ. ಇಲ್ಲಿ ನಾವು ಕೃಷಿನಲ್ಲೇ ಏನಾದರೂ ಬದಲಾವಣೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ 2006-07ರಲ್ಲಿ ಕೋಳಿ ಫಾರ್ಮ್ ಮಾಡಿದೆ. ಒಂದು 5,000 ಕೋಳಿನ, ಬ್ರಾಯ್ಲರ್ ಕೋಳಿನ. ಅದು ಒಂದು 6 ವರ್ಷ ಕೋಳಿ ಮೇಯಿಸಿದೆ. ನನಗೆ ಸ್ವಲ್ಪ ಆರ್ಥಿಕವಾಗಿ ನನಗೇನು ಮೋಸ ಅನ್ನಿಸ್ಲಿಲ್ಲ, ಬಟ್ ಆರೋಗ್ಯದ ಕಡೆ ಗಮನ ನನಗೆ ಸ್ವಲ್ಪ ಕಡಿಮೆ ಆಯ್ತಾ ಬಂತು. ಆರೋಗ್ಯ ಕೆಡುತ್ತೆ ಅಂತ ಅನ್ನೋದು ನನಗೂ ಗೊತ್ತಾಯಿತು. ಆವಾಗ ಏನು ಮಾಡಿದೆ, ಇಲ್ಲ ಇದು ನಿಲ್ಲಿಸ್ಬೇಕು ನಾನು ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಅಲ್ಲಿಗೆ 2013 ಸ್ಟಾಪ್ ಮಾಡಿಬಿಟ್ಟು ಆಗಲೇ ನಾನು ಸಾವಯವ ಕೃಷಿಗೆ ಹೋಗಲೇಬೇಕು ಅಂತ ತೀರ್ಮಾನ ತಗೊಂಡು, ಅಷ್ಟೊತ್ತಿಗೆ ನಾನು ಕಿಸಾನ್ ಸಂಘ ಅವರೆಲ್ಲ ಸ್ವಲ್ಪ ನನಗೆ ಪರಿಚಯ ಇತ್ತು. ಅವ್ರ ಜೊತೆಗೆ ಕೂಡ್ಕೊಂಡು ಇಲ್ಲ ನಾನು ಒಂದು ಸಾವಯವ ಕೃಷಿ ಮಾಡಬೇಕು ಅಂತ ಪ್ರಯತ್ನ ಆಗ್ತೆ. ಸಾಮಾನ್ಯವಾಗಿ ರೈತರುಗಳು ಲೆಕ್ಕ ಬರೆಯಲ್ಲ ಅಂತಾರೆ. ಕೆಂಪೇಗೌಡ್ರಿಗೆ ಯಾಕೆ ಲೆಕ್ಕ ಬರೆದಿಡೋ ಅಭ್ಯಾಸ? ಸರ್, ಈಗ ನಾನು ಅಂದ್ಕೊಂಡಂಗೆ ಈಗ ಪ್ರತಿನಿತ್ಯ ಖರ್ಚಾಗುವಂಥದ್ದನ್ನು ಲೆಕ್ಕ ಬರೆದಾಗಲೇ ನಮ್ಗೆ ಅದು ಗೊತ್ತಾಗೋದು. ನಮ್ಮ ಖರ್ಚು ವೆಚ್ಚ, ನಮ್ಮ ಸಂಪಾದನೆ ಎಷ್ಟು, ನಮ್ಮ ಖರ್ಚು ಎಷ್ಟು, ನಾವು ಉಳ್ಕೊಬೋದಾ ಭೂಮಿ ಮೇಲೆ, ನಾವು ರೈತರಾಗಿ ನಾವು ಮುಂದುವರಿಸ್ಬೋದಾ ಅನ್ನೋದು ನಮಗೆ ಆಲೋಚನೆಗಳು ಬಂತು ನನಗೆ. ಲೆಕ್ಕ ಬರೆದ್ಬಿಟ್ರೆ ಯಾರು ವ್ಯವಸಾಯನೇ ಮಾಡಲ್ಲ ಅಂತ ರೈತರು ಹೇಳ್ತಾರೆ. ಈಗ ಅವರು ಅದು ಲೆಕ್ಕ ಇಲ್ಲದೆ ಅಂದ್ರೆ ಒಕ್ಲೋದ ಅಂತ ಗಾದೆ ಹೇಳ್ತಾರೆ. ಲೆಕ್ಕನೇ ಇಲ್ಲ ಅಂದಮೇಲೆ ಒಕ್ಲುತನ ಉಳ್ಕೊಳತ್ತೆ ಸರ್ ಅದು. ಹಾಗಂತೀರಾ? ಹೌದು. ಯಾರಿಂದ ಕಲ್ತ್ಕೊಂಡ್ರಿ ಲೆಕ್ಕ ಬರೆಯೋದನ್ನ ನೀವು? ಸರ್, ಈಗ ನಾನು ಅಕೌಂಟೆನ್ಸಿ ಮಾಡಿದ್ದೀನಿ. PUCನಲ್ಲಿ ಅಕೌಂಟೆನ್ಸಿ ತಗೊಂಡಿದ್ದೆ, ಕಾಮರ್ಸು. ಆಗಲೇ ನಾನು ಅದ್ರ ಬಗ್ಗೆ ಎಲ್ಲ ಪೂರ್ಣ ಇದು ಮಾಡ್ತಿದ್ದೆ. ಈಗ ಇಂಗ್ಲೆಂಡಲ್ಲಿ 700 ಇಸ್ವಿನಲ್ಲೇ ಲೆಕ್ಕ ಬರೀತಿದ್ರು, ನಮ್ಮ ಇಂಡಿಯಾದಲ್ಲಿ 900 ಇಸ್ವಿ ಕೊಟ್ಟೋದ್ರು. ಹಿಂಗಾಗಿ ತುಂಬ ವ್ಯತ್ಯಾಸ ನಮಗೂ ಅವ್ರಿಗೂ. ಅಂದ ಕಾಲದಲ್ಲೇ ಅವರೆಲ್ಲ ಲೆಕ್ಕಾಚಾರ ಹಾಕೊಂಡು ಬದುಕೋದವರು, ನಮ್ಮವರು ಆ ಲೆಕ್ಕಾಚಾರದಲ್ಲಿ ಬದುಕಲೇ ಇಲ್ಲ. ಇವತ್ತಿನವರೆಗೂ ನಮ್ಮವರು ರೈತರುಗಳು ಆ ಲೆಕ್ಕದಲ್ಲಿ ಇಲ್ಲ. ಆಮೇಲೆ ನಾನೇನು ಮಾಡಿದೆ, ಸಾವಯವ ಕೃಷಿ. ಲೆಕ್ಕ ಬರದ ಮೇಲಿಂದ ಏನಾದರೂ ಬದಲಾವಣೆ ಆಗಿದೆಯಾ ನಿಮ್ಮಲ್ಲಿ? ಸರ್, ಈಗ ಲೆಕ್ಕ ಬರೆದ್ಮೇಲೆ ಬದಲಾವಣೆ ಆಗಿದೆ ಅಂದರೆ ನಾನು ವ್ಯವಸಾಯ ಬದಲಾವಣೆ ಮಾಡ್ಕೊಂಡೆ. ಹೌದು, ವ್ಯವಸಾಯ ಬದಲಾವಣೆ ಮಾಡ್ಕೊಂಡೆ. ಬರೀಲಿಲ್ಲ ಅಂದಿದ್ರೆ ಬದಲಾವಣೆ ಮಾಡ್ಕೊತಿರ್ಲಿಲ್ಲ, ಗೊತ್ತೇ ಆಯ್ತಿರಲ್ಲ ನಮ್ಗದು. ಹೌದಾ? ಬೇರೆ ಕಡೆ ಬೇರೆ ಮೂಲದಿಂದ ಆದಾಯ ಬರ್ತಾ ಇದ್ರೆ ಎಲ್ಲ ಕಡೆನೂ ಇದು ಅದು ಎಲ್ಲ ಕಲ್ಸ್ಕೊಂಡೆಲ್ಲ ನಿಂತ್ಕೊಂತಿದ್ವಿ. ನಮ್ಗೆ ಬೇರೆ ಮೂಲದಿಂದ ಆದಾಯ ಇಲ್ಲದೇ ಇರೋದ್ರಿಂದ ನಮ್ಗೆ ವ್ಯವಸಾಯನೇ ನಮಗೆ ಆಧಾರ ಆಗಿರೋದ್ರಿಂದ ಅದು ಲೆಕ್ಕ ಬರೀಲೇಬೇಕಾಗುವ ಅನಿವಾರ್ಯ ಆಯಿತು. ಈ ರಾಸಾಯನಿಕ ಕೃಷಿ ಮಾಡುವಾಗ ಲೆಕ್ಕ ಬರೀತಿದ್ರಿ, ಖರ್ಚು ಆದಾಯ ನೇರ ಆಗ್ತಿತ್ತು. ಈಗ ನೈಸರ್ಗಿಕ ಕೃಷಿ ಮಾಡ್ತಿರಲ್ಲ ನೀವು, ಈಗಲೂ ಅದು ಬರೀತಿರ ಲೆಕ್ಕ? ಸರ್, ಈಗಲೂ ಲೆಕ್ಕ ಬರಿತಾ ಇದ್ದೀನಿ ಸರ್. ಓಕೆ. ಈಗ ಯಾವ? ಸರ್, ಪ್ರತಿನಿತ್ಯ ಲೆಕ್ಕ ಬರೀತಾನೆ ಇದ್ದೀನಿ ಇವತ್ತು. ಸಂತೋಷ. ಈಗ ಆದಾಯದಲ್ಲಿದ್ದೀರಾ, ನಷ್ಟದಲ್ಲಿ? ಆದಾಯದಲ್ಲಿದ್ದೀನಿ ಸರ್. ಆದಾಯದಲ್ಲಿದ್ದೀನಿ. ಓಕೆ, ಆಯ್ತರಪ್ಪ. ಈಗ ಎಷ್ಟು ಜಮೀನು ಇರತ್ತೆ ತಮಗೆ? ಸರ್, ನನಗೆ ನನ್ನ ತಮ್ಮ ನಾನಿಬ್ಬರು, ನಾನು ಸಾವಯವ ಕೃಷಿಗೆ ಹೋದ್ಮೇಲೆ ತಮ್ಮ ಗಲಾಟೆ ಮಾಡ್ಕೊಂಡು ಅವ್ನು ಭಾಗ ತಗೊಟ್ಟದ, ನಾನು ಬರೋದಿಲ್ಲ ಅಂತ. ಅವ್ನು ಬಿಟ್ಬಿಟ್ಟೆ. ನನಗೆ 62 ಗುಂಟೆ ಜಮೀನು ಕೊಟ್ಟಿದ್ದಾರೆ. 62 ಗುಂಟೆ. 62 ಗುಂಟೆನಲ್ಲಿ ಒಂದು 10 ಗುಂಟೆ ಭತ್ತ ಬೆಳೀತಾ ಇದ್ದೀನಿ. 2 ಬೆಳೆ ಭತ್ತ ನನ್ನ ಮನೆಗೆ ಊಟಕ್ಕಾಗುವಷ್ಟು. ಅದು ಕೂಡ ಸಾವಯವದಲ್ಲೇ ಮಾಡ್ತಾ ಇದ್ದೀನಿ. ಎಲ್ಲ ಅಕ್ಕಪಕ್ಕದವರೆಲ್ಲ ಸ್ಟಾರ್ಟಿಂಗಲ್ಲಿ ಆಡ್ಕೊಂತಾರೆ, ಕೊನೆಗೆ ಭತ್ತ ಕೊಯ್ಯುವಾಗ ಇಲ್ಲ ನಿಂದೆ ಭತ್ತ ಚೆನ್ನಾಗದೆ ಅಂತ ಅನ್ಕೊಂತಾರೆ. ನಮ್ಮ ಮನೆಗೆ ಆಗೋಷ್ಟು ಭತ್ತ ನಾನು ಆರಾಮಾಗಿ ಬೆಳ್ಕೊಂತ ಇದ್ದೀನಿ. ಬೇರೆ ಬೇರೆ ಏನೇನು ಬೆಳೆ ಇದೆ ಹೇಳ್ಬಿಡಿ. ಸರ್, ಈಗ ನಂದು 12 ಅಡಿ ಪಟ ಕಬ್ಬು, ಸಾಲಿಗೆ 12 ಅಡಿ ಕೊಟ್ಟಿದ್ದೀನಿ. 1 ಎಕರೆ 14 ಕುಂಟೆ ಈಗ ಅದು ಜಮೀನು ಮಾಡ್ತಾ ಇರೋದು.
ಅದರಲ್ಲಿ 12 ಅಡಿ ಸಾಲು ಮಾಡ್ಕೊಂಡು ಅದ್ರ ಮಧ್ಯದಲ್ಲಿ ಸೊಪ್ಪು ತರಕಾರಿ ಮಾಡ್ತಾ ಇದ್ದೀನಿ. ಅಂದರೆ ಪೂರ್ತಿ ಕಬ್ಬು ಹಾಕ್ಬಿಟ್ಟಿದ್ದೀರಾ? ಪೂರ್ತಿ ಕಬ್ಬು. ಮತ್ತು 12 ಗುಂಟೆ ಭತ್ತ ಎಲ್ಲಿ ಬೆಳೆಯೋದು ನೀವು? ಸರ್ ಅದು 62 ಗುಂಟೆನಲ್ಲಿ 10 ಗುಂಟೆ ಭತ್ತಕ್ಕೆ ಬಿಟ್ಕೊಂಡಿದ್ದೀನಿ. ಇನ್ನು 51 ಗುಂಟೆನ ನಾನು ಕಬ್ಬು ಸೊಪ್ಪು ತರಕಾರಿ ಮಾಡ್ತಾ ಇದ್ದೀನಿ. ನಿಮ್ಮ ತಂದೆನೂ ಕಬ್ಬು ಭತ್ತವೇ ಬೆಳೀತಾ ಇದ್ದಿದ್ದು? ಕಬ್ಬು ಭತ್ತನೇ ಬೆಳೀತಿದ್ದೆ. ಮತ್ತು ನೀವು ಅದನ್ನೇ ಬೆಳೀತಾ ಇದ್ದೀರಿ? ಸರ್ ನಾನು ಅದನ್ನೇ ಬೆಳೀತಾ ಇದ್ದೀನಿ. ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ. ಸಮಗ್ರ ಕೃಷಿ ಅಂದ್ರೆ ಏನು ನಿಮ್ಮ ಲೆಕ್ಕದಲ್ಲಿ? ಸರ್ ಸಮಗ್ರ ಕೃಷಿ ಅಂತಂದರೆ ಒಂದು ಬೆಳೆ ಮಾಡೋ ಬದಲಿಗೆ 10 ಬೆಳೆ ಮಾಡೋದು ಒಂದೇ ಭೂಮಿನಲ್ಲಿ. ಏನೇನು ಬೆಳೆ ಇದೆ ಹೇಳಿ ಸರ್. ಈಗ ನಂದು ಕಬ್ಬಿದೆ, ಸೊಪ್ಪು ತರಕಾರಿ ಇದೆ. ಏನೇನು ಸೊಪ್ಪು ತರಕಾರಿ? ಮೆಂತ್ಯ, ಪಾಲಕು, ಸಬ್ಸಿಗೆ, ದಂಟು, ಕಿಲ್ಕಿರೆ, ಕೊತ್ತಂಬರಿ 6 ಥರ ಸೊಪ್ಪನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಬದನೆ ಗಿಡ, ಬೆಂಡೆ ಗಿಡ ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೀನಿ. ಬೀನ್ಸ್ ಮಾಡ್ತಿದ್ದೆ, ಬೀನ್ಸ್ ನವಿಲ್ ಕಾಟ ಸಿಕ್ಕಾಬಿಟ್ಟೆ, ಹಂಗಾಗಿ ಇದ್ದಿಲ್ಲ. ಅದ್ರೊಳಗಡೆನೆ 20 ಗುಂಟೆ ಏನು ಮಾಡಿದೆ ಅಂದರೆ ಕಬ್ಬು ಒಳಗಡೆನೆ ಹಣ್ಣಿನ ಗಿಡವನ್ನು ಸ್ಟಾರ್ಟ್ ಮಾಡಿಬಿಟ್ಟೆ. ಒಂದು 15 ರೀತಿ ಹಣ್ಣಿನ ಗಿಡ ಐತೆ. ಏನೇನು? ದಾಳಿಂಬೆ ಐತೆ, ಮೋಸಂಬಿ ಐತೆ, ಕಿತ್ಲೆ ಐತೆ, ಬಟರ್ ಫ್ರೂಟ್ ಐತೆ, ರಾಮಫಲ, ಸೀತಾಫಲ, ಹನುಮಫಲ, ನೇರಳೆ, ಮಾವು, ಹಲಸು, ಇಷ್ಟು ಐಟಮ್, ಬಾಳೆ, ಪಪ್ಪಾಯಿ ಎಲ್ಲ ಒಂದು ಸಮಗ್ರ ಕೃಷಿ ಅನ್ನೋದಕ್ಕೆ ಏನು ಅನ್ನೋದಕ್ಕೆ ಅವೆಲ್ಲ ಸುಸ್ಥಿರ ಸಮಗ್ರ ಕೃಷಿ ಏನು ಮಾಡ್ಬೋದು ಅನ್ನೋದಕ್ಕೆ ಅದೊಂದು ಪ್ಲ್ಯಾನ್ ಮಾಡಿ ಅದರೊಳಗಡೆ ಕೋಳಿ ಮಾಡ್ಬೋದು, ಕುರಿ ಮಾಡ್ಬೋದು, ಫಿಶ್ ಮಾಡ್ಬೋದು, ಹಸು ಸಾಕ್ಬೋದು. 20 ಗುಂಟೆನೇ ಒಂದು ಸಪ್ರೇಟ್ ಮಾಡ್ಕೊಂಡು ಕಬ್ಬು ಒಳಗಡೆ ಅದೆಲ್ಲ ಮಾಡಿ ಕಬ್ಬನ್ನ ಈಗ ಜೂನಲ್ಲಿ ತೆಗೆಸ್ಬಿಟ್ಟೆ. ಒಂದು 5 ವರ್ಷದಿಂದ ಮಾಡಿದೆ ಕಬ್ಬು ಒಳಗಡೆ ಇದೆಲ್ಲ ಪೂರ್ತಿ ಏಳ್ಸ್ಕೊಂಡು. ಈಗ ಅಲ್ಲೇ ನೇರಳೆ ಹಣ್ಣು ಸ್ಟಾರ್ಟ್ ಆಯ್ತದೆ, ಕಾಯಿ ಬಿಡ್ತದೆ. ಮಾವು ಇನ್ನೂ ಈಗ ಸಾರಿ ಬಂದೈತೆ. ಸೀಬೆ ಸಪೋಟ ಐತೆ, ಅವು ಕಾಯಿ ಬರ್ತದೆ. ದಾಳಿಂಬೆನೂ ಕಾಯಿ ಬರ್ತದೆ. ರಾಮಫಲ ಈ ವರ್ಷ ಕಾಯಿ ಬಿಟ್ಟಿತ್ತು, ಇನ್ನು ಹನುಮಫಲ ಬಿಟ್ಟಿಲ್ಲ. ಇನ್ನು ಬಟರ್ ಫ್ರೂಟು, ಮೋಸಂಬಿನೂ ಬಂದೈತೆ ಕಾಯಿ. ಕಿತ್ಲೆ, ಇನ್ನು ಸೀತಾಫಲ ಇವು ಬರ್ಬೇಕು, ಕಾಯಿ ಬರಬೇಕು. ದಿವ್ಯಶ್ರೀ ಅವರೇ, ನಿಮ್ಮ ಹುಟ್ಟೂರು ಯಾವುದಮ್ಮ? ಹುಲಿಕೆರೆ ಸರ್. ಎಲ್ಲಿ ಬರುತ್ತೆ ಹುಲಿಕೆರೆ? ಮಂಡ್ಯದ ಹತ್ರನೇ ಬರೋದು. ಓಕೆ. ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ತಂದೆ ತಾಯಿ ರೈತರ? ನಮ್ಮ ತಂದೆ ತಾಯಿನೂ ರೈತರೇ ಸರ್. ಎಷ್ಟು ಜಮೀನಿತ್ತು? ಏನು ಬೆಳೆ ಬೆಳೀತಿದ್ರು? ನಮ್ಮ ತಂದೆ ವ್ಯವಸಾಯ ಅಂದರೆ ನಮ್ಮ ತಂದೆ ನಾವು ಚಿಕ್ಕವರಾಗಿದ್ದಾಗಲೇ ತೀರೋದ್ರು ಅವರು. ನಾನು ಅಜ್ಜಿ ಮನೆಯಲ್ಲೇ ಚಿಕ್ಕ ವಯಸ್ಸಿಂದ ಬೆಳೆದದ್ದು ಹುಲಿಕೆರೆನಲ್ಲೇ. ನಮ್ಮ ತಂದೆ ಊರು ಬಂದು ಮುತ್ತಳ್ಳಿ. ನಾನು ಅಲ್ಲಿಗೆ ಹೋಗಲೇ ಇಲ್ಲ. ಅಜ್ಜಿ ಊರ್ನೇನೆ ತಂದೆ ಮನೆ ಅಂದ್ಕೊಂಡು ಅಲ್ಲೇ ಇರೋದು. ಈಗಲೂ ಹೋದ್ರೂ ಅಜ್ಜಿ ಊರಿಗೇನೆ ಹೋಗೋದು. ಏನು ವಿದ್ಯಾಭ್ಯಾಸ ತಮ್ಮದು? ನಾನು PUC ಆಗಿದೆ, BA ಫಸ್ಟ್ ಇಯರ್ ಅಷ್ಟೇ ಸರ್. ಅದಾದಮೇಲೆ ಮದುವೆ ಆಯಿತು. ಓಕೆ. ನೀವು ಯಜಮಾನ್ರಂಗೆ ಒಂದೇ ವರ್ಷ BA? ಒಂದೇ ವರ್ಷ ಸರ್. ಸರಿ, ಒಳ್ಳೇದಮ್ಮ. ಏನೇನು ಬೆಳೆ ಬೆಳೀತಾ ಇದ್ರು ನಿಮ್ಮ ಅಜ್ಜಿ ಊರಲ್ಲಿ? ಅವ್ರು ಭತ್ತ, ಕಬ್ಬು ಅಂದರೆ ಮಾವನ ಮನೆಯಲ್ಲಿದ್ದೆ. ಅವ್ರು ತೆಂಗು ಅದಿತ್ತು. ಅವ್ರು ಬೇರೆ ಒಂದು ಸ್ವಲ್ಪ ಎಲೆಕ್ಟ್ರಾನಿಕಲ್ ಕೆಲಸ ಮಾಡ್ತಿದ್ರು ನಮ್ಮ ಮಾವ. ಹಾಗಾಗಿ ವ್ಯವಸಾಯದ ಕಮ್ಮಿ ಅವ್ರದ್ದು. ಮತ್ತು ನೀವು ವ್ಯವಸಾಯದ ಕೆಲಸ ಏನು ಮಾಡ್ತೀರಿ? ಅಲ್ಲೇನು ಮಾಡ್ತಿರಲಿಲ್ಲ ಸರ್. ಇಲ್ಲಿ ಸ್ವಲ್ಪ ಹೋಗ್ತೀನಿ, ಜಮೀನ್ ಹತ್ರ ಹೋಗ್ತೀವಿ, ಅಂಗಡಿ ಮಾಡಿದ್ದೀವಿ. ಅಂಗಡಿ ಮತ್ತು ಮನೆ, ಮಕ್ಕಳು ಇಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಏನು ಅಂಗಡಿ ಮಾಡಿದಿರಿ ತಾಯಿ? ನಾವು ಸಾವಯವ ಕಬ್ಬಿನ ಜ್ಯೂಸ್ ಅಂತ ಮಾಡಿದ್ದೀವಿ. ಸಾವಯವ ಕಬ್ಬಿನ ಜ್ಯೂಸ್ ಅಂತ ಮಂಡ್ಯದಲ್ಲಿ. ಅಲ್ಲಿಗೆ ನನ್ನ ಮಕ್ಕಳೆಲ್ಲ ಸ್ಕೂಲ್ ಕಳ್ಸಾದ್ಮೇಲೆ ಅಂಗಡಿಗೆ ಹೋಗ್ತೀನಿ. ಅಂಗಡಿ ಆದಮೇಲೆ ಮಕ್ಕಳು ಮನೆಗೆ ಬರೋ ಅಷ್ಟರೊಳಗೆ ನಾನು ಮನೆಗೆ ಬರ್ತೀನಿ. ಅಂಗಡಿನಲ್ಲಿ ಸೊಪ್ಪು ತರಕಾರಿ, ಕಬ್ಬಿನ ಜ್ಯೂಸು, ಬೆಲ್ಲ, ಮತ್ತು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಈ ಥರ ಆಯಿಲ್ಗಳ ಐಟಮ್ ಎಲ್ಲ ಇದೆ. ಅಕ್ಕಿ ಬರುತ್ತೆ, ಅಕ್ಕಿ ಎಲ್ಲ ಮಾರ್ಕೋತೀವಿ. ಹಣ್ಣುಗಳು ಬರುತ್ತೆ, ಹಣ್ಣು ಮಾರ್ತೀವಿ. ಎಲ್ಲ ಐಡಿಯಾ ನಿಮ್ಮದು ಅಥವಾ ನಮ್ಮ ಮನೆಯವ್ರದ್ದು ಸರ್. ಫಸ್ಟ್ ನಾನು ಬೈತಿದ್ದೆ ಯಾಕೆ ಇವೆಲ್ಲ ಅಂತ ಅಂದ್ಕೊಂಡು. ಈಗ ತುಂಬ ಇಷ್ಟ ಆಯಿತು ಸರ್. ಯಾಕೆ ಇಷ್ಟ ಆಯಿತು? ಫಸ್ಟು ನಾವು ಮಾಡಿದಾಗ ಬರೀ ಕಬ್ಬಿನ ಜ್ಯೂಸು, ಅಕ್ಕಿ, ಬೆಲ್ಲ ಇಷ್ಟರಲ್ಲಿದ್ದರು. ಇವಾಗ ಎಲ್ಲನೂ ಒಂದಾದ್ಮೇಲೆ ಒಂದು ಸೊಪ್ಪು ತರಕಾರಿ ಎಲ್ಲ ಅಲ್ಲೇ ಸೇಲ್ ಆಗ್ತಾಯಿದೆ ಸರ್. ಫಸ್ಟು ನಮಗೆ ಅಷ್ಟು ಗ್ರಾಹಕರು ಬರ್ತಿರಲಿಲ್ಲ. ಮತ್ತು ಕಬ್ಬಿನ ಜ್ಯೂಸು ಮಂಡ್ಯದವರಾಗಿದ್ಕೊಂಡು ಕಬ್ಬಿನ ಜ್ಯೂಸ್ ಕುಡಿಯೋದು ಅವಮಾನ ಅಂತ ಅನ್ನೋರು ಅವಾಗ. ಹೌದಾ? ಫಸ್ಟ್ ಹಾಗೇನೆ ಅಂತಿದ್ದು ನಾವು. ಮಂಡ್ಯದವರ ಕಬ್ಬಿನ ಜ್ಯೂಸ್ ಕುಡಿಯೋದಾ ಅಂತ ಅನ್ನೋರು. ನನ್ನ ಮುಂದೆನೇ ಎಷ್ಟೋ ಜನ ಬಂದು ಕುಡಿಬೇಕಂತ ಇವಾಗ ಕುಡಿತಾರೆ ಸರ್. ಈಗ ಅದೇ ಜನ ಬಂದು ಕುಡಿತಾರೆ. ಆಮೇಲೆ ಸುತ್ತಮುತ್ತ ಮಂಡ್ಯದಲ್ಲೆಲ್ಲ ಅಂತಾರೆ ನಿಮ್ಮ ಥರ ಕಬ್ಬಿನ ಜ್ಯೂಸ್ ಎಲ್ಲೂ ಸಿಗೋದಿಲ್ಲ, ಸಾವಯವದಲ್ಲಿ ಬೆಳೆಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಅಂಗಡಿನಲ್ಲಿ ಕುಡಿಯೋರು ಬೇರೆ ಕಡೆ ಕುಡಿಯೋಕೆ ಇಷ್ಟನೇ ಪಡೋದಿಲ್ಲ ಸರ್. ಸಂತೋಷ ತಾಯಿ. ಈಗ ನಿಮ್ಮ ಜಮೀನಲ್ಲಿ ಬೆಳೆದಿರೋ, ನಮ್ಮ ಜಮೀನಲ್ಲಿ ಬೆಳೆದಿರೋ ಕಬ್ಬಿನ ಜ್ಯೂಸನ್ನೇ ನಾವು ಅಲ್ಲಿ ಮಾಡೋದು. ಈ ಕಬ್ಬೆ ಕಿತ್ತಾಕ್ಬಿಟ್ರಂತಲ್ಲ ನಿಮ್ಮ ಯಜಮಾನ? ಇಲ್ಲ, ಇದೆ. ಇದೆಯಾ? ಕಬ್ಬೊಳಗಡೆನೆ ಸೊಪ್ಪು ತರಕಾರಿ, ಹಣ್ಣಿನ ಗಿಡ ಈ ಥರ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ನಿಮ್ಮ ಜಮೀನಲ್ಲಿ ಏನು ಬೆಳಿತೀರಾ ಅದನ್ನ ಮಾರಕ್ಕೆ ಒಂದು ಅಂಗಡಿ ಹಾಕೊಂಡಿದ್ದೀರಿ? ಅಂಗಡಿ ಇದೆ ಸರ್. ಆ ಅಂಗಡಿ ನಿರ್ವಹಣೆ ನಿಮ್ಮದು? ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಯಜಮಾನರು ಮಾಡ್ತಾರೆ. ಈಗ ಬೆಲೆ ಎಲ್ಲ ನಿಗದಿ ಮಾಡ್ತೀರಲ್ಲ, ಅದೆಲ್ಲ ಹೇಗೆ ಮಾಡ್ತೀರಿ? ಎಲ್ಲ ಅವರೇ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ, ಅದನ್ನ ನಾನು ಮಾರ್ತೀನಿ ಸರ್ ಆ ರೈಟಲ್ಲಿ. ಹೌದಾ? ನೀವು ಚೌಕಾಸಿ ಮಾಡಿದ್ರೇನು ಕೊಡಲ್ಲ ನೀವು? ಕಮ್ಮಿ ಕೊಡಿ ಅಂದ್ರೆ ಅವ್ರು ಕೊಡ್ತಾರೆ ಸರ್, ನಾನು ಕೊಡೋದಿಲ್ಲ. ಹೌದಾ? ಯಾಕಮ್ಮ?
ಅವ್ರು ನಿಗದಿ ಮಾಡಿಬಿಟ್ಟಿರ್ತಾರೆ ಅವ್ರ ಕಡೆಯವರು ಅಂತ ಅಂದ್ಬಿಟ್ಟು ಬಂದು ಇದು ಮಾಡ್ತಾರೆ ಸರ್. ನಾನು ಅವ್ರ ಪರ್ಮಿಷನ್ ಕೊಟ್ಟರೆ ನಾನು ಆ ರೈಟ್ ಕೊಡೋದು ಸರ್. ಈಗ ಜ್ಯೂಸ್ನ ಯಾವ ಥರ ತೆಗಿತೀರಾ? ಅದಕ್ಕೇನಾದರೂ ಯಂತ್ರ ಇಟ್ಕೊಂಡಿದ್ದೀರಾ? ಇದಿದೆ ಸರ್. ಏನಿದೆ? ಮಿಷಿನ್ ಇದೆ ಸರ್. ಅದು ಈಗ ಬಂದಿದೆಯಲ್ಲ ಹೊಸ ಮಿಷಿನ್, ಆ ಥರದ ಮಿಷಿನ್ ಸರ್. ಓಕೆ, ಅಂದ್ರೆ ಪೂರ್ತಿ ತುಂಡು ಮಾಡಿ ಹಾಕಿದ್ರೆ ರಸ ಹೊರಗಡೆ ಹೌದು ಬರುತ್ತಲ್ಲ ಸರ್. ಅಂತ. ಕಬ್ಬೆ ಬೇರೆ ರಸನೆ ಬೇರೆ ಬರುತ್ತೆ, ಆ ಥರ ಮಿಷಿನ್. ಏನು ಒಂದು 20 ರೂಪೀಸ್ ಮಾಡ್ತಾ ಇದೀವಿ ಸರ್. 20 ರೂಪಾಯಿ. ಅದರಲ್ಲೂ ಬೇರೆ ಬೇರೆದೇನೋ ಬರುತ್ತಲ್ಲ, ಶುಂಠಿ ಹಾಕಿರೋದು. ಶುಂಠಿ ಮತ್ತೆ ಈಗ ಬೆಟ್ಟದ ನಲ್ಲಿಕಾಯಿ, ಪುದೀನ ಅವೆಲ್ಲ ಹಾಕ್ತಿವಿ ಸರ್. ಲೆಮನ್ ಎಲ್ಲ, ಹಿರಳಿಕಾಯಿ ಪರವಾಗಿಲ್ಲ, ಅವ್ರು ಕೇಳಿದ ಥರ ಹಾಕ್ಕೊಡ್ತೀವಿ ಸರ್. ಜಮೀನ್ ಕಡೆ ಏನು ಹೋಗಲ್ವೇ ತಾವು? ಹೋಗ್ತೀನಿ ಸರ್. ನಮ್ಗೆ ಜಮೀನ್ ಹತ್ರ ಹೋಗೋದು ಇಷ್ಟ. ಮನೆಯಲ್ಲಿದ್ರೆ ಜಮೀನ್ಗೆ ಹೋಗಕ್ ಆಗಲ್ಲ, ಹಾಗೇನೆ ಇರ್ತೀನಿ. ಜಮೀನ್ ಹತ್ರ ಇದ್ರೆ ಬಾಬಾ ಅಂತ ಕರೀತಿರ್ತಾರೆ, ಮನೆಗೆ ಬರೋಕ್ಕೆ ಮನ್ಸಾಗಲ್ಲ. ನೋಡಿದ್ರ ಅಲ್ಲಿಗೆ ಹೋದ್ರೆ ಇಲ್ಲಿ ಅಂದ್ರೆ ಮನೆಯಲ್ಲೂ ಕೆಲಸ ಇರುತ್ತಲ್ಲ ಸರ್, ಇಲ್ಲಿಂದ ಹೋಗೋದು ಹೆಂಗೆ ಅಂತ ಇರ್ತೀನಿ. ಅಲ್ಲಿ ಏನಾದರೂ ಮಾಡ್ತಿರ್ತೀನಿ, ಟೈಮ್ ಆಯ್ತು ಬಾಬಾ ಅಂತ ಇರ್ತಾರೆ, ನಾನು ಬರೋದೇ ಇಲ್ಲ, ಅಲ್ಲೇ ಇರ್ತೀನಿ. ಅಂಗಡಿ ಲೆಕ್ಕ ಎಲ್ಲ ನೀವೇ ಬರೆಯೋದಾ? ಇಬ್ರು ಬರಿತೀವಿ ಸರ್. ಅಲ್ಲ, ಅವ್ರು ಲೆಕ್ಕ ಚೆನ್ನಾಗಿ ಬರೀತಾರೆ, ನೀವು ಬರೀತೀರಾ? ಬರಿಬೇಕಲ್ಲ ಸರ್, ಲೆಕ್ಕ ಬರೋದ್ರೆ ಈಗ ಏನು ಹೋಗಿದೆ, ಎಷ್ಟು ಬಂದಿದೆ ಅನ್ನೋದು ಲೆಕ್ಕಾಚಾರ ಎಲ್ಲ ಸಿಗುತ್ತಲ್ಲ. ಸಂತೋಷ ತಾಯಿ. ಒಂದು ದಿನಕ್ಕೆ ಏನು ವ್ಯಾಪಾರ ಆಗುತ್ತೆ? ಒಂದು ದಿನಕ್ಕೆ 100 ಜ್ಯೂಸ್ ಹೋಗ್ಬೋದು ಸರ್. ಅಲ್ಲ, ಎಲ್ಲ ಸೇರಿಸಿ ಎಲ್ಲ ಅಂದರೆ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ಸರ್. ಅಂದಾಜು ಹೇಳಿ ತಾಯಿ. ಒಂದು ವಾರದಲ್ಲಿ ಲೆಕ್ಕ ಹಾಕೊಂಡ್ರೆ ಒಂದೊಂದ್ಸಲ 2,000 3,000ದವರೆಗೂ ಆಗುತ್ತೆ, 5,000ದವರೆಗೂ ಆಗುತ್ತೆ. ಅಲ್ಲಿ ಯಾವ ಥರ, ಅದರಲ್ಲಿ ದೇವಸ್ಥಾನ ಇದೆ ಅಕ್ಕಪಕ್ಕ, ಅಲ್ಲಿ ಜನ ದೇವಸ್ಥಾನಕ್ಕೆ ಬಂದವರು ಆಟೋಮೆಟಿಕ್ಕಾಗಿ ಗುರುವಾರ ಮತ್ತು ಭಾನುವಾರ ಶನಿವಾರ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸರ್. ಈ ಥರ ದಿವಸಗಳಲ್ಲಿ ನೋಡ್ಕೊಂಡು ವ್ಯಾಪಾರ ಆಗುತ್ತೆ. ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಲ್ಲ. ಒಂದು 5,000 ವ್ಯಾಪಾರ ಆಯಿತು ಆಗುತ್ತೆ ಸರ್. ನಿಮಗೆ ಬಂದಿದ್ದೆಲ್ಲ ಆದಾಯವೇ? ಇಲ್ಲ ಸರ್, ಅದ್ರಲ್ಲಿ ಖರ್ಚು ಇದೆ ಸರ್. ಯಾಕೆಂದರೆ ಬೆಳೆಯೋದಲ್ವಾ ಮಾರಾಟ? ಬೇರೆ ಬೇರೆನು ಹಾಯಲ್ಲೆಲ್ಲ ಬೇರೆಯವ್ರ ಕಡೆ ಹಾಕಿಸ್ಕೊತೀವಿ, ಅದೆಲ್ಲ ಇರುತ್ತಲ್ಲ ಸರ್. ಬೆಲ್ಲನೂ ನಮ್ಮದು ಇರುತ್ತೆ. ಒಂದೊಂದ್ಸಲ ಬೇರೆಯವ್ರ ಹತ್ರ ನಮ್ಮ ಥರ ಸಾವಯವ ಕೃಷಿ ಮಾಡ್ತಾರೆ, ಅವ್ರ ಹತ್ರ ಇಸ್ಕೊತೀವಿ, ಅವ್ರು ಕೊಡಬೇಕಲ್ಲ. ಅದ್ರಲ್ಲಿ ನಾವು ಒಂದಿಷ್ಟು ಅಂತ ಇಟ್ಕೊಂಡಿರ್ತೀವಿ, ಆ ಲಾಭ ನಮ್ಗೆ ಸಿಗುತ್ತೆ. ಸಂತೋಷ, ಒಳ್ಳೆ ಪ್ರಯತ್ನ. ಈ ಅಂಗಡಿ ಮಾಡೋ ಒಂದು ಆಲೋಚನೆ ತಮಗೆ ಬಂದಿದೆಯಾ ಸರ್? ನಮಗೆ ಅಂದರೆ ಅವಾಗ ಆರ್ಗ್ಯಾನಿಕ್ ಮಂಡ್ಯದವ್ರ ಜೊತೆ ಕಿಸಾನ್ ಸಂಘದವ್ರ ಜೊತೆ ಫಸ್ಟು ಇದು ಮಾಡ್ತಾಯಿದ್ದೆ. ಅವ್ರು ಬೆಲ್ಲ ಮಾಡಿಸ್ಕೊಡಿ ಅಂತಂದೆ, ಒಂದು ಸಲ ಬೆಲ್ಲ ಮಾಡಿಸ್ಕೊಡ್ದೋಗ್ಬಿಟ್ರು. ಅದಾದಮೇಲೆ ಆರ್ಗ್ಯಾನಿಕ್ ಮಂಡ್ಯದವ್ರ ಜೊತೆಲಿ ಓಡಾಡ್ತಿದ್ವಿ. ಅವ್ರು ಟ್ರೈನಿಂಗ್ ಅದೆಲ್ಲ ಮಾಡ್ಕೊಂಡು ನಾವು ಕೊಂಡ್ಕೊತೀವಿ, ಬೆಳೀರಿ ಅಂತ. ಅವ್ರ ಜೊತೆಲಿ ಇದ್ದಾಗಲೂ ಅವರು ಕೊಂಡ್ಕೋದು ಹೋಗ್ಬಿಟ್ರು ಎನ್ನುವೆ. ಆವಾಗಲೇ ನನಗೆ ಮನ್ಸು ಕೆಡ್ತು. ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ಹಿಂಗೆ ಬೇರೆ ಕಡೆ ಶುಗರ್ ಫ್ಯಾಕ್ಟ್ರಿ ಕಬ್ಬು ಹೊಡೆದೆ ಒಂದು ಸಲ 52 ಟನ್ ಸಾವಯವದಲ್ಲಿ ಬೆಳೆದು. ಆಗ ನನಗೆ ಸಿಕ್ಕಾಪಟ್ಟೆ ಮನಸ್ಸು ನೋಯ್ತು. ಆವಾಗ ಏನು ಮಾಡಿದೆ, ಬೇಡ ಇದು ಈ ಥರ ಒಂದೇ ಸಲ ಕಬ್ಬು ಬೆಳೆದು ಬೇಡ ಅಂದ್ಬಿಟ್ಟು ಅವಾಗ 12 ಅಡಿ ಪಟ ಮಾಡ್ಕೊಂಡು ನಾನೇ ಕಬ್ಬನ್ನ ಪ್ರತಿನಿತ್ಯ ನನಗೆ ಎಷ್ಟು ಬೇಕು ಅಷ್ಟೇ ತೆಗಿಬೋದು ಕಬ್ಬನ್ನ. ವರ್ಷ ಪೂರ್ತಿ ಬರ್ತಾನೆ ಇರ್ತದೆ ಅದು. ಹೆಂಗೆ ಮಾಡಿದ್ದೀರಿ ಒಂಚೂರು ಹೇಳಿ ಸರ್. ಈಗ ಸಾಲಿನ ಸಾಲಿಗೆ 12 ಅಡಿ ಕೊಟ್ಟಿದ್ದೀನಿ. ಗಿಡದಿನ ಗಿಡಕ್ಕೆ 2.5 ಅಡಿ ಕೊಟ್ಟಿದ್ದೀನಿ. ತಳಿ ಯಾವುದು ಸರ್? ತಳಿ ನಯನ. ನಾನು ಕಬ್ಬನ್ನ ಹಾರ್ವೆಸ್ಟಿಂಗ್ ಬಂದಿರೋದು ಮುರಿತಾ ಇದ್ರೆ ಬರ್ತಾನೆ ಇರ್ತದೆ. ನಾನು 3.5 ವರ್ಷ ಆಯ್ತು ಕಬ್ಬು ನಾಟಿ ಮಾಡಿ, ಕಬ್ಬು ಬರ್ತಾನೆ ಇದೆ. ಹೆಂಗೆ ಅಂತ ಕೇಳಿದ್ ನಾನು, ಕಬ್ಬು ಹೆಂಗೆ ಬರ್ತಲೇ ಇರ್ತದೆ ಸರ್? ಈಗ ಭೂಮಿನಲ್ಲಿ ನಾನು ಸಿಪ್ಪೆನ ತಗೊಂಡು ಅಲ್ಲೆಲ್ಲ ಸುರಿದು ಬಿಡ್ತೀನಿ ಪಟ್ಟಿಗೆ, ಕಬ್ಬನ ಪಟ್ಟಿಗೆ. ತುಂಬ ಏರಳವಾಗೈತೆ, ಹ್ಯೂಮಸ್ ಕ್ರಿಯೇಟ್ ಆಗ್ಬಿಟ್ಟೈತೆ ಅಲ್ಲಿ. ಆ ಭೂಮಿ ನೋಡಿದ್ರೆ ಸಾಕು ನೀವು ಕಣ್ಣಿಂದ. ಗೊಬ್ಬರ ಅಂತೇನು ಹೊರಗಡೆ ಕೊಡಲ್ಲ ಸರ್? ನಾನು 1 ರೂಪಾಯಿ ಕೊಟ್ಟು ಇವತ್ತಿನವರೆಗೂ 10-12 ವರ್ಷ ಆಯಿತು. ನಾನು ಇಲ್ಲ ಕಳೆನಾಶಕ ಆಗ್ಬೋದು, ಕ್ರಿಮಿನಾಶಕ ಆಗ್ಬೋದು, ಇಲ್ಲ 1 ರೂಪಾಯಿ ಕೊಟ್ಟು 1 kg ಯೂರಿಯಾ ಕೂಡ ನಾನು ತಂದು ಹಾಕಿಲ್ಲ ಭೂಮಿಗೆ. ನಾನು ರಾಸಾಯನಿಕ ಗೊಬ್ಬರದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನೇನು ಗೊಬ್ಬರ, ಎರೆಹುಳದ ಗೊಬ್ಬರ, ಇಲ್ಲ ಅದು ಯಾವುದು ತಂದು ಆಗ್ತಾ ಇಲ್ಲ. ಏನೂ ಆಗ್ತಾ ಇಲ್ಲ. ಹೋಗತ್ತಾಗಿ ಬರೀ ಬೀಜ ಹಾಕಿದ್ರೆ ಸೊಪ್ಪು ಬರ್ತದೆ. ಬೀಜ ಹಾಕಿದ್ರೆ ಸೊಪ್ಪು ಬರುತ್ತೆ. ನೀವು ಆ ಸೊಪ್ಪು ನೋಡ್ಬೇಕು, ಸಮೃದ್ಧತೆನ ಅಷ್ಟು ಚೆನ್ನಾಗಿದೆ. ಅಲ್ರಪ್ಪ, ನೀವು ನೈಸರ್ಗಿಕ ಕೃಷಿಕರು ಅಂತೀರಿ, ಜೀವಾಮೃತನೂ ಹಾಕಲ್ವಾ? ಸರ್, ನಾನು ಜೀವಾಮೃತನೂ ಕೊಡ್ತಾ ಇಲ್ಲ. ನಂದು 1 ವರ್ಷ ನಾಟಿ ಹಸು ಐತೆ. ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ತೊಪ್ಪೆ ತಗೊಂಡೋಗಿ ಅಲ್ಲೇ ಬೆಳಿಗ್ಗೆ ಹೊತ್ತು ಅಲ್ಲೇ ಸುರಿದು ಬಿಡ್ತೀನಿ. ತಗೊಂಡೋಗಿ ನೇರವಾಗಿ ತೊಪ್ಪೆನೇ ಸುರಿದು ಬಿಡ್ತೀನಿ. ಸರ್, ಈಗ ನನಗೆ ಗೊತ್ತಿರೋಂಗೆ ನಾನು ಈಗ 12 ವರ್ಷ ನಾನು ವ್ಯವಸಾಯದಲ್ಲಿ ಸ್ಟಡಿ ಮಾಡಿರೋಂಗೆ, ಈಗ ನಾವು ಲಿಕ್ವಿಡ್ ಬಳಸಿದ್ರೆ ಎಷ್ಟು ದಿವಸ ನಾವು ಜೀವನ ಮಾಡ್ಬೋದು? ಲಿಕ್ವಿಡ್ ಆಹಾರ ಬೇಕೇ ಬೇಕು ಮನುಷ್ಯನಿಗೆ. ಈಗ ಭೂಮಿಯಲ್ಲಿರೋ ಜೀವರಾಶಿಗಳಿಗೂ ಕೂಡ ಆಹಾರ ಬೇಕೇ ಬೇಕು. ನಿಜ. ಲಿಕ್ವಿಡ್ ಕೊಡೋದ್ರಿಂದ ಅಷ್ಟು ಉಪಯೋಗ ಆಗೋದಿಲ್ಲ ನನಗೆ ಗೊತ್ತಿರೋಂಗೆ. ಲಿಕ್ವಿಡ್ ಕೊಟ್ಟಬೇಕು, ಜೊತೆಗೆ ಆಹಾರನೂ ಕೊಡಬೇಕು. ಆಹಾರ ಕೊಡಲಿಲ್ಲ ಅಂತ ಅಂದರೆ ಅದು ಅಷ್ಟು ವರ್ಕೌಟ್ ಆಗಲ್ಲ. ನಾವೇ ಪ್ರತಿನಿತ್ಯ ಡ್ರಿಂಕ್ಸ್ ಮಾಡ್ಕೊಂಡೆ ಊಟ ಮಾಡ್ದೇ ಇದ್ದರೆ ಎಷ್ಟು ದಿವಸ ಬದುಕ್ಬೋದು? ಇದು ನನಗೆ ಅನ್ನಿಸ್ತು. ನನಗೆ ಅವಾಗ ಇಲ್ಲ, ಇದಕ್ಕೆ ನಾನು ಮಲ್ಚಿಂಗ್ ಕೊಡಬೇಕು. ಮಲ್ಚಿಂಗ್ ಭಾಳ ಮೇಯ್ನು. ಈಗ ನಾನು ಕಬ್ಬನ್ ಪಡತಲ್ಲಿ ಏನು ಕೆಲಸ ಮಾಡ್ತಿಲ್ಲ, ಜೋಡಿ ಪಡತಲ್ಲಿ ಸಾಲಿನ ಸಾಲಿಗೆ 12 ಅಡಿ, ಅದ್ರ ಮಧ್ಯದಲ್ಲಿ 6 ಅಡಿ ಗ್ಯಾಪ್ ಕೊಟ್ಟಿದ್ರಿ. 6 ಅಡಿಗೆ ಪೂರ್ತಿ ತುಂಬಿದ್ದೀನಿ ಸತ್ತನ. ಅದು ಬಿಸಿಲಲ್ಲಿ ಚೆನ್ನಾಗಿ ಒಣಗ್ತದೆ. ಮಳೆ ಏನಾರು ಒಂದ್ಸಲ ಓದ್ಬಿಟ್ರೆ 1 ತಿಂಗಳು 6 ಸಾಯ ಬರಲ್ಲ ಭೂಮಿ. ನೀವು ಆಹಾರ ಅಂತ ಹೇಳೋದು ಸಗಣಿ. ಅದು ಬಿಟ್ರೆ ನಾನು ಕಬ್ಬನ್ ಸಿಪ್ಪೆ ಕೊಟ್ಕೊಂತೀನಿ ಅಷ್ಟೇ. ಮನೆಯಲ್ಲಿ ಗೊಬ್ಬರ ಏನು ತಯಾರು ಮಾಡಲ್ಲ? ಏನು ಇಲ್ಲ, ಮಾಡ್ತಾ ಇಲ್ಲ ಸರ್. ಎರೆಹುಳನೂ ಸಾಕಿಲ್ಲ? ಏನೂ ಇಲ್ಲ.
ಸರ್ ಭೂಮಿ ನ್ಯಾಚುರಲ್ ಆಗಿ ಅದೇ ಎರೆಹುಳ ಬರುತ್ತೆ. ಅಲ್ಲ ಮತ್ತೆ ಎಲ್ಲ ಬರೀ ತೆಗಿತಾ ಇರ್ತೀರ, ಮಣ್ಣಿಗೇನು ಕೊಡಲಿಲ್ಲ ಅಂದರೆ ಮಣ್ಣು ಹೆಂಗ್ರಿ ಅದು ಪುನರುಜ್ಜೀವನ ಮಾಡ್ಕೊಳತ್ತೆ? ಸರ್ ಈಗ ನಾನು ತೊಪ್ಪೆ ಹಾಕ್ತಾ ಇದ್ದೀನಲ್ಲ ಸರ್, ಅಷ್ಟೇ ಸಾಕು. ಭೂಮಿ ಇವತ್ತು ಹಳ್ಳ ಇದ್ದಂಗೆ ಐತೆ. ನಾನು ಹೆಚ್ಚು ಕಡಿಮೆ ಈಗ 12 ವರ್ಷದಿಂದ ವ್ಯವಸಾಯ ಮಾಡ್ತಾ ಇರೋದು. ಆ ಭೂಮಿ ನೀವು ನೋಡಿದ್ರೆ ಸಾಕು, ಒಂದಿಡಿ ಮಣ್ಣು ಎತ್ಕೊಂಡ್ರೆ ಹೂವು ಎತ್ಕೊಂಡಂಗೆ ಆಗುತ್ತೆ ಬೆರಳಲ್ಲಿ. ಒಂದೇ ಹಸು ಇರೋದು ನಿಮ್ಮ ಹತ್ರ? ಒಂದೇ ಹಸು ಇರೋದು, ನಾಟಿ ಹಸು. ನಾಟಿ ಹಸು. ಈಗ ಅದನ್ನೇ ಹಾಲೇನು ಮಾಡ್ತೀರಿ? ಮನೆಗಷ್ಟೇನಾ? ಮನೆಗಷ್ಟೇ ಬಳಸ್ಕೊಂತಿರೋದು. ಅಥವಾ ಅಂಗಡಿನಲ್ಲಿ ಅದನ್ನು ಮಾರ್ತೀರಾ? ಇಲ್ಲ, ನಮಗೆ ಬೆಣ್ಣೆ ತುಪ್ಪ, ಹಾಲು ಇಷ್ಟು ನಾವು ಬಳಸ್ತೀವಿ. ಅದು ಬಿಟ್ಟರೆ ಬೇರೆ ಜಾನುವಾರುಗಳಿಲ್ವೇ? ಸರ್ ಇಲ್ಲ ಸರ್, ಅದು ಬಿಟ್ಟರೆ ಬೇರೆ ಜಾನುವಾರು ಇಲ್ಲ. ಈ ಮೀನು, ಕುರಿ, ಮೇಕೆ ಅಂತ ಹೇಳ್ತಾ ಈಗ ಕೋಳಿ ಕೂಡ ಇತ್ತು. ಕೋಳಿ ನಂದು ಚಿರತೆ ದಾಳಿ ಮಾಡಲಾಗಿ ಸ್ವಲ್ಪ ಕೋಳಿ ಇದು ಮಾಡಿದೆ ನಾನು. ಹಂಗಾಗಿ ಅದು ಕೋಳಿ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಸ್ವಲ್ಪ ಇನ್ನೂ ಭದ್ರ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬೇಲಿ ಹಾಕ್ಸಿದೆ ಒಂದು 20 ಕುಂಟೆಗೆ. ಅದ್ರೊಳಗಡೆ ಬಿಟ್ಬಿಡ್ತಿದ್ದೆ ಕೋಳಿನ. ಬೆಳಿಗ್ಗೆ ನಾವು ಬಾಗಿಲೇ ಆಗ್ತಿರಲಿಲ್ಲ. ಈ 24 hours ಅವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು, ಆ ಥರ ಮಾಡಿ. ನಾಟಿ ಕೋಳಿಗಳು. ನಿಮ್ಮ ಕಡೆ ಚಿರತೆನೂ ಇದೆಯಾ? ಸರ್ ಎಲ್ಲ ಕಡೆನೂ ಐತೆ ಸರ್ ಚಿರತೆ, ಏನು ಮಾಡೋಂಗಿಲ್ಲ. ಈಗ ಕಬ್ಬು ಪ್ರತಿನಿತ್ಯ ಎಷ್ಟು ಜಲ್ಲೆ ಕೊಡ್ಕೋಬೋದು ನೀವು? ಸರ್ ಈಗ ನನಗೆ 40 ರಿಂದ 50 kg ಬೇಕು ಪ್ರತಿನಿತ್ಯ. 40 kg ಆಗುತ್ತೆ, ಒಂದೊಂದು ದಿನ 50 kg ಆಗುತ್ತೆ. ಒಂದು ಅಂದಾಜ್ ಮೇಲೆ ನಾಳೆಗೆ ಇವತ್ತು ಎಷ್ಟು ಬೇಕು, ಎಷ್ಟು ಹೋಗೈತೆ ನೋಡ್ಕೊತೀನಿ. ಕಬ್ಬು ಉಳ್ಕೊಂಡಿದ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಅಷ್ಟು ಮಾಡ್ಕೊತೀನಿ. ಓಕೆ, ಅಷ್ಟನ್ನ ನಾನು ಕಬ್ಬನ್ನು ತೆಗಿತಾನೆ ಇರ್ತೀನಿ. ನಿಮಗೆ ದಿನ ಅಷ್ಟು ಕಬ್ಬು ಸಿಗೋ ತರಹನೇ ಬೇಸಾಯ ಮಾಡಿರೋದು ಅಲ್ವಾ? ಈಗ ಬೆಲ್ಲನೂ ಮಾಡ್ತೀರಾ ಕಬ್ಬಲ್ಲಿ? ಸರ್ ಕಬ್ಬು ಹೋದ್ ಸರಿ ಉಳ್ಕೊಂಡಿದ್ದೆ 8 ಟನ್ ಕಬ್ಬು ಬೆಲ್ಲ ಮಾಡಿದೆ, 8 ಕ್ವಿಂಟಲ್ ಬೆಲ್ಲ ಮಾಡಿಸಿದೆ. ಹೇಗೆ ಮಾಡಿದ್ರಿ ಬೆಲ್ಲ? ಮನೇಲೇ ಮಾಡಿದ್ರೆ? ಸರ್ ಇಲ್ಲ, ನನ್ನ ಫ್ರೆಂಡ್ ಗಾಣಕ್ಕೆ ತಗೊಂಡೋಗಿ ಹಾಕಿದ್ದೆ, ಅವರು ಮಾಡಿಸ್ಕೊಟ್ಟಿದ್ರು, ಬೆಲ್ಲ ಮಾಡಿಕೊಟ್ಟಿದ್ರು ಗಾಣದಲ್ಲಿ. ಸರಿ, ಕಬ್ಬೊಳಗಡೆ ಬೇರೆ ಬೇರೆ ತರಕಾರಿಗಳನ್ನು ಬೆಳಿತೀರಲ್ಲ, ಅದನ್ನ ಹೇಗೆ ಬೆಳಿತೀರಿ ಒಂಚೂರು ಹೇಳ್ಬೋದೆ? ಸರ್ ಅದನ್ನು ಅಷ್ಟೇ ಸರ್. ಈಗ ನಾನು ಇವತ್ತು ಎಲ್ಲ ಬೆಡ್ ಮಾಡ್ಕೊಂಡಿದ್ದೀನಿ. ಬೆಡ್ ಅಂದ್ರೆ ಎಲ್ಲಿ? ಕಬ್ಬೊಳಗಡೆನೆ. 12 ಸಾಲಲ್ಲ ಅಥವಾ ಕಬ್ಬನ್ ಸಾಲ ಅಂದ್ರೆ 12 ಅಡಿ ಪಟ್ಟದಲ್ಲಿ ಮಧ್ಯದಲ್ಲಿ 12 ಅಡಿ ಸಾಲಿನಲ್ಲಿ 2 ಬೆಡ್ ಮಾಡ್ಕೊಂಡಿದ್ದೀನಿ. ಉಳುಮೆ ಮಾಡ್ಬಿಟ್ಟು ಬೀಜ ಹಾಕ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಅಂದ್ರೆ ಮತ್ತೆ ಸೊಪ್ಪು ಕೀಳಾಗಲೇ ನಾನು ಹೋಗೋದು. ನಾನು ಕಳೆ ತೆಗೆಯೋದು ಅದು ಇದು ಏನಿಲ್ಲ. ಲೈಟಾಗಿ ಕಳೆ ಬಂದಿರ್ತದೆ, ನಾನು ಸೊಪ್ಪು ಕಿತ್ಕೊಂಡು ಮತ್ತೆ ಉಳುಮೆ ಮಾಡ್ಕೊತೀನಿ. ಆ ಸಿಸ್ಟಮ್ ನಿಲ್ಸ್ಕೊಂಡಿದ್ದೀನಿ ಇವಾಗ. ಆಯ್ತು. ಈಗ ಸೊಪ್ಪುಗಳು ಯಾವ್ಯಾವ ಬೆಳಿತೀನಿ ಅಂತಂದ್ರೆ ಇನ್ನೊಂದ್ಸರಿ ಹೇಳಿ. ಮೆಂತ್ಯ, ಪಾಲಕು, ಸಬ್ಸಿಗೆ, ದಂಟು, ಕಿಲ್ಕೀರೆ, ಕೊತ್ತಂಬರಿ. ಬೀಜ ಮಾರ್ಕೆಟಲ್ಲಿ ತಗೊಂತೀನಿ ಸರ್. ಮಾರ್ಕೆಟಲ್ಲಿ ತಗೊಂತೀನಿ. ಈ ಸಾವಯವ ಕೃಷಿಕರು ಬೀಜ ಮಾಡ್ತಾರಲ್ಲ, ಅದನ್ನೇನು ತಗೊಳ್ಳಿಲ್ಲ? ನಾನು ಒಂದ್ಸಲ ತಗೊಂಬಂದಿದ್ದೆ, ಅದು ಯಾಕೋ ಅಷ್ಟು ನನಗೆ ಸರಿ ಕಾಣಲಿಲ್ಲ. ಆಮೇಲೆ ಬಿಟ್ಬಿಟ್ಟೆ. ಮತ್ತು ಸಹಜ ತರಿಸ್ತೆ 1-2 ಸಲ. ಅವು ಸ್ವಲ್ಪ ಎಲ್ಲ ಫೇಲ್ ಆಗೋಕೆ ಶುರು ಆಯಿತು. ಆಮೇಲೆ ನಾನೇ ಮಾಡಿದೆ, ಅದು ನಾಟಿ ಬೀಜ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ಅಷ್ಟೇ ವರ್ಕೌಟ್ ಆಗೋದು, ಬಗ್ಗೆ ಬೇರೆ ಟೈಮಲ್ಲಿ ಇದಾಗೋದಿಲ್ಲ. ಹಂಗಾಗಿ ಈಗೆಲ್ಲ ನಾನು ಮಾರ್ಕೆಟೆಲ್ಲ ತಗೊಂತೀನಿ ಸರ್ ಸೊಪ್ಪಿನ ಬೀಜನ. ಓಕೆ. ತರಕಾರಿ ಹೇಗಿರುತ್ತಮ್ಮ ನಿಮ್ಮ ಜಮೀನಲ್ಲಿ? ಚೆನ್ನಾಗಿರುತ್ತೆ ಸರ್, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ನಾವು ಅಲ್ಲೇ ಕಿತ್ಕೊಂಡು ಬಂದು ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಸರ್. ಹೌದಾ? ಏನೇನು ಮಾಡ್ತೀರಿ ಮನೆಯಲ್ಲಿ ಅಡುಗೆ ವಿಶೇಷ? ಮನೆಯಲ್ಲಿ ಬೆಂಡೆಕಾಯಿ, ಬದನೆಕಾಯಿ ಸಾಂಬಾರೆಲ್ಲ ಇರ್ತೀವಿ, ಸೊಪ್ಪಿನ ಸಾಂಬಾರೆಲ್ಲ ಇರುತ್ತೆ. ಅಲ್ಲೇ ಕಿತ್ಕೊಂಡು ಬಂದು ಮಾಡೋದ್ರಿಂದ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸರ್. ನಾವು ನಮ್ಮ ಮನೆಗೆ ಆಗುವಷ್ಟು ನಾವು ಸೊಪ್ಪು ತರಕಾರಿ ಎಲ್ಲ ನಾವೇ ಆದಷ್ಟು ಬೆಳ್ಕೊತೀವಿ. ಹುಳಿ ಉಪ್ಪು ಖಾರ ಏನು ಹಾಕ್ಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ? ಹುಳಿ ಉಪ್ಪು ಖಾರ ಹಾಕ್ಲೇಬೇಕಲ್ವ ಸರ್? ಹುಳಿ ಉಪ್ಪು ಖಾರ ಹಾಕ್ಲೇಬೇಕು, ಹಾಕ್ತಾರ ಆಗುತ್ತಾ? ಹೌದಾ? ಅದಕ್ಕೂ ಬೆಳ್ಕೊಂಡಿದ್ದೀರಾ ಸಾಂಬಾರ್ ಪದಾರ್ಥಗಳನ್ನು? ಸರ್ ಏನಾಗುತ್ತೆ ಅದನ್ನ ಪ್ರಯತ್ನ ಪಡ್ತಾ ಇದೀವಿ ಸರ್. ಹೌದಾ? ಮೆಣಸಿನಕಾಯಿ ಇದೆ ಸರ್. ಶುಂಠಿ ಬೆಳಿತೀರಾ? ಶುಂಠಿನೂ ಹಾಕಿದೀವಿ, ಅರ್ಶಿನೂ ಹಾಕಿದೀವಿ, ಈರುಳ್ಳಿ, ಬೆಳ್ಳುಳ್ಳಿ ಅದನ್ನು ಹಾಕಿದೀವಿ. ಮನೆ ಬರುತ್ತೆ ಸರ್. ಅವರೆಕಾಯಿ ಹಾಕಿದ್ವಿ, ತಗಣಿಕಾಳು, ಉದ್ದಿನ ಕಾಳು ಎಲ್ಲ ಹಾಕಿದ್ವಿ, ಸೊಪ್ಪು. ಅವನು ಮರ ಬೆಳೆದಿದ್ದಾರೆ. ಅದಕ್ಕೆ ನುಗ್ಗೆ ಮರನೂ ಇದೆ, ನುಗ್ಗೆಕಾಯಿ ಇದೆ, ನುಗ್ಗೆ ಸೊಪ್ಪು ಸಿಗುತ್ತೆ, ಕರ್ಬೇವಿನ ಸೊಪ್ಪು ಸಿಗುತ್ತೆ. ಮನೆ ಬಳಕೆಗೆ ಏನು ಬೇಕೋ ಆದಷ್ಟು ನಾವೇ ಪ್ರಯತ್ನ ಪಟ್ಟು ಮಾಡ್ಕೊತಾ ಇದೀವಿ ಸರ್. ಸರಿ, ಒಳ್ಳೇದು. ಈಗ ಅಡುಗೆ ಮನೆಗೆ ಏನೇನು ಬೇಕೋ ಅದೆಲ್ಲ ನಿಮ್ಮ ಜಮೀನಿಗೆ ಹೋದ್ರೂ ಸಿಕ್ಬಿಡುತ್ತೆ. ಮನೇಲಿ ಏನಾದ್ರು ಅಡುಗೆ ಮಾಡಬೇಕು ಅಂದರೆ ಒಂದು ಹೆಜ್ಜೆ ಜಮೀನಿಗೆ ಹೋಗಿ ಸೊಪ್ಪು ತರಕಾರಿ ನಾವು ಅಲ್ಲೇ ಈಗ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇರುತ್ತಲ್ಲ, ಬೆಳಗ್ಗೆನೇ ಕಿತ್ಕೊಂಡು ಬಂದು ಸಾಯಂಕಾಲಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಇಲ್ಲ ಸಾಯಂಕಾಲ ಹೋದಾಗ ಬೆಳಗ್ಗೆಗೆ ಏನು ಬೇಕು ರೆಡಿ ಮಾಡ್ಕೊಂಡಿರ್ತೀವಿ ಸೊಪ್ಪು ತರಕಾರಿ. ಆದಷ್ಟು ನಾವು ಬೆಳೆದೋದನ್ನೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಮಕ್ಳಿಗೂ ಆರೋಗ್ಯ ಕೊಡೋ ದೃಷ್ಟಿಯಿಂದ ಈಗ ಕಡಲೆಕಾಯಿ ಎಣ್ಣೆ ಬೆಳೆಸ್ತೀವಿ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಇದೇ ಥರ. ಆಯಲ್ನೂ ನಾವು ಹೊರಗಡೆ ಇದು ಮಾಡೋದಿಲ್ಲ ಸರ್, ಬೇರೆ ಆಯಲ್ ತಗೊಳ್ಳಲ್ಲ. ಸಕ್ಕರೆನೂ ಬಿಟ್ಬಿಟ್ಟಿದ್ದೀವಿ ನಾವು. ಸಾವಯವ ಕೃಷಿಗೆ ಹೋದ್ಮೇಲೆ ಬೆಲ್ಲನೇ ಯೂಸ್ ಮಾಡೋದು. ನಮ್ಮ ಮಗಳು ಏನಾಗುತ್ತೆ ಶುಗರ್ ಬರುತ್ತೆ ಅಂತ ಅಂದ್ಬಿಟ್ಟು ತಿನ್ನೋದಿಲ್ಲ ಸರ್, ಸಕ್ಕರೆನೇ ಯೂಸ್ ಮಾಡಲ್ಲ ಸರ್. ನನ್ನ ಮಗಳು ಸುಧಾ ಒಂದು ದಿವಸ ಬೆಲ್ಲ ಇಲ್ಲ ಅಂದರೆ ಒಂದೊಂದು ಟೈಮಲ್ಲಿ ಬೆಲ್ಲ ಸಿಗೋದಿಲ್ಲ ಸರ್, ಕಬ್ಬು ಖಾಲಿ ಆಗೋಗಿರುತ್ತೆ. ಆ ಟೈಮಲ್ಲೂ ಸುಧಾ ನಾವು ಸಕ್ಕರೆ ಹಾಕೋದಿಲ್ಲ. ಹಾಲೇ ಬೇಡ ಅಂತಾರೆ ನನ್ನ ಮಕ್ಕಳು. ಬೆಲ್ಲಕ್ಕೆ ಅಷ್ಟು ಮಟ್ಟಿಗೆ ಇದಾಗೋಗಿದ್ದೀವಿ ನಾವು. ಹೌದಾ? ಅಂದರೆ ಸಕ್ಕರೆ ಖರೀದಿ ಮಾಡಲ್ಲ ಸರ್. ಅಂದರೆ ಯಾರು ಗೆಸ್ಟ್ ಬಂದಾಗ ಕೆಲವು ನಾವೇನೋ ಅಡ್ಜಸ್ಟ್ ಆಯ್ತೀವಿ, ಗೆಸ್ಟ್ಗಳಿಗೆ ಮಾತ್ರ ತಂದು ಇಟ್ಟಿರ್ತೀವಿ, ಅವ್ರಿಗೆ ಮಾತ್ರ ಯೂಸ್ ಮಾಡೋದು ಸರ್. ನಾವು ಆದಷ್ಟು ಬೆಲ್ಲನೇ ಯೂಸ್ ಮಾಡೋದು ಮನೆಯಲ್ಲಿ. ಬೆಲ್ಲ. ಕಾಫಿ ಟೀನು ಮಾಡ್ತೀರಾ? ಇಲ್ಲ, ಕಾಫಿ ಟೀ ಎಲ್ಲ ಮಾಡ್ತೀವಿ ಸರ್. ಟೀ ಏನು ಕುಡಿಯಲ್ಲ, ಕಾಫಿ ಹಾಲು
ಹೌದಾ? ಹಾಲೇ ಚೆನ್ನಾಗಿರುತ್ತೆ ಸರ್, ಸಾವಯವ ಬೆಲ್ಲದಲ್ಲಿ ಹಾಲೇ ಚೆನ್ನಾಗಿರುತ್ತೆ. ನಾಟಿ ಹಸುವಿನ ಹಾಲಲ್ವೇ? ಹೌದು ಸರ್, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಈ ಹಸು ನಿರ್ವಹಣೆ ಎಲ್ಲ ನಿಮ್ದೇನಾ? ಅಂದರೆ ನಮ್ಮದೇ ಕಬ್ಬೆಲ್ಲ ಇರುತ್ತಲ್ಲ ಸರ್, ತೊಂಡೆ ತಂದಾಕ್ತಾರೆ. ಸ್ವಲ್ಪ ಹುಲ್ಲೆಲ್ಲ ಸಿಗುತ್ತಲ್ಲ, ಒಣಹುಲ್ಲು ಸಿಗುತ್ತೆ, ಹಸಿ ಹುಲ್ಲು ಸಿಗುತ್ತೆ, ತಂದಾಕ್ತಾರೆ. ಕಡಲೆಕಾಯಿ ಹಿಂಡಿ ತಂದಾಕ್ತಾರೆ, ನಮ್ದೇನೆ. ಅವರು ನೋಡ್ಕೋತಾರೆ, ನಾನು ನೋಡ್ಕೋತೀನಿ. ಹೌದಾ? ಹಾಲು ಕರಿಯೋದು? ಹಾಲು ಇಬ್ಬರು ಕರಿತೀವಿ ಸರ್. ಹೌದಾ? ಎಷ್ಟು ಲೀಟ್ರ್ ಹಾಲು ಕೊಡುತ್ತಮ್ಮ? ಜಾಸ್ತಿ ಏನಿಲ್ಲ ಸರ್, ನಮ್ಮದು ಮಲ್ನಾಡ್ ಗಿಡ್ಡ ಇದೆ, ನಾಟಿ ಹಸು ಇತ್ತು ಕೊಟ್ಬಿಟ್ವಿ. ಈಗ ಮಲ್ನಾಡ್ ಗಿಡ್ಡ ಇದೆ, ಮನೆಗೆ 1 ಲೀಟ್ರ್ ಹಾಲು ಸಿಗುತ್ತೆ ಸರ್. ಹೌದಾ? ಒಂದು ದಿನಕ್ಕೆ ಒಂದು ಹೊತ್ತಕ್ಕ? ಒಂದು ಟೈಮ್ಗೆ ಸರ್. ಒಂದು ಟೈಮ್ ಅಂದರೆ 2 ಲೀಟ್ರ್ ಹಾಲು. 2 ಲೀಟ್ರ್. ಎಷ್ಟು ಜನ ಮಕ್ಕಳು ನಿಮಗೆ? ನಾವು 4 ಜನ ಸರ್, ಇಬ್ಬರು ಮಕ್ಕಳಿದ್ದಾರೆ, ನಾವಿಬ್ಬರು 4 ಜನ. ಓಕೆ, ನಿಮ್ಮಿಬ್ಬರಿಗೆ ಸಾಕು ಅಂತ? ನಾವು ಸಾಕು ಸರ್. ನಾವು ಹೊರಗಡೆ ಏನು ಕೊಡಲ್ಲ, ನಾವೇ ತುಪ್ಪನೂ ಮಾಡ್ಕೋತೀವಿ ಮನೆಯಲ್ಲಿ. ಹಾಗಾಗಿ ಹೊರಗಡೆ ಎಲ್ಲೂ ಹಾಕಲ್ಲ. ತುಪ್ಪ ಹೇಗೆ ಮಾಡ್ತೀರಿ? ಕೆನೆಯಲ್ಲೇ ಎತ್ತಿಟ್ಟಿರ್ತೀವಿ ಸರ್, ಕೆನೆಯಲ್ಲೇ ಎತ್ತಿಟ್ಟು ಹಾಕಿ ಮಾಡ್ತೀವಿ ಸರ್. ಕಾಯಿಸ್ಬಿಡ್ತೀರಾ? ಕಾಯಿಸಿಟ್ಟಿರ್ತೀವಲ್ಲ, ಕೆನೆ ಎತ್ಕೊಂಡು ಒಂದು 3-4 ದಿವಸ ಆದಮೇಲೆ ಅಲ್ಲೇ ಹೊಡಿಕೋತೀವಿ. ಅಂದರೆ ಹಾಲಿನ ಕೆನೆ ಎತ್ತಿಡ್ತೀರಾ ಅಥವಾ ಹಾಲನ್ನು ಹೆಪ್ಪಾಕ್ಬಿಟ್ಟು ಮೊಸರು ಹಾಲಿನ ಕೆನೆ ಎತ್ತಿಡ್ತೀವಿ ಸರ್. ಬರೀ ಹಾಲು ಹಾಕಿ ಮಾಡಿದ್ರೆ ಬರೋದಿಲ್ಲ ಸರ್, ಜಾಸ್ತಿ ಸಿಗೋದಿಲ್ಲ. ಹಾಗಾಗಿ ಕೆನೆ ಒಂದು 2-3 ದಿನ ಶೇಖರಣೆ ಮಾಡಿ ಇಟ್ಟು ಅಲ್ಲೇ ಮಾಡ್ಕೋತೀವಿ ಸರ್. ಕಡಿಯೋದು ಹಳೆ ಪದ್ಧತಿನ? ಇಲ್ಲ ಸರ್, ಮಡಕೆ ಇಟ್ಕೊಂಡು ಇಟ್ಕೊಂಡು ಕಡಿತೀರಾ ಅಥವಾ ಮಿಕ್ಸರ್ ಹಾಕ್ತೀವಿ? ಮಡಕೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಸರ್, ಇದೆ ಯೂಸ್ ಮಾಡಲ್ಲ. ಈಗ ಒಂದು ಸ್ವಲ್ಪ ಗ್ಯಾಸ್ ಯೂಸ್ ಮಾಡೋದ್ರಿಂದ ಮಡಕೆ ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು. ಮಿಕ್ಸರಲ್ಲಿ ಬರನ್ಸಲ್ಲ ಅಲ್ವೇ? ಇಲ್ಲ ಸರ್, ಮಂತಲ್ಲಿ ಕಡಿತೀವಿ. ಓಕೆ. ಬೆಣ್ಣೆ ನೀವೇ ಬಳಸ್ತೀರಿ? ನಾವೇ ಬಳಸ್ಕೊತೀವಿ. ತುಪ್ಪ ಬಳಸ್ತೀರಿ, ಮತ್ತೆ ಒಳ್ಳೆ ಚೆನ್ನಾಗಿರೋ ಎಣ್ಣೆ, ಗಾಣದ ಎಣ್ಣೆ ಅಂತಿರಲ್ಲ ಅದ? ಹೌದು ಸರ್. ಕೊಬ್ಬರಿ ಎಣ್ಣೆನೂ ಬಳಸ್ತೀರಾ ಅಡಿಗೆ? ಕೊಬ್ಬರಿ ಎಣ್ಣೆನೂ ಬಳಸ್ತೀವಿ ಸರ್, ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ. ಅಂದ್ರೆ ಕೊಬ್ಬರಿ ಇದನ್ನ ಖರೀದಿ ಮಾಡ್ತೀರಾ? ನಿಮ್ಮ ಅಕ್ಕಪಕ್ಕದಲ್ಲಿ ಎಣ್ಣೆ ಮಾಡೋರು ಗಾಣದವ್ರ ಕಡೆಯಿಂದ ಕೊಬ್ಬರಿ ಎಣ್ಣೆನೂ ಖರೀದಿ ಮಾಡ್ತೀವಿ ಸರ್. ನಮ್ಮ ಹತ್ರ ತೆಂಗಿನ ಮರ ಇಲ್ಲ, ಎಲ್ಲ ನಮ್ಮ ಇದನ್ನ ಪಾಲ್ಗೊಟ್ಟಾಯ್ತು, ನಾವು ಖರೀದಿ ಮಾಡ್ಕೊಂಡೇ ಯೂಸ್ ಮಾಡ್ತೀರ ಸರ್. ಮನೆಯಲ್ಲೇ ಬೆಳೆದು ಅಲ್ಲೇ ತಿಂತಿರೋದ್ರಿಂದ ಆರೋಗ್ಯ ಚೆನ್ನಾಗಿದೆ ಸರ್. ಸದ್ಯಕ್ಕೆ ಏನು ತೊಂದರೆ ಇಲ್ಲ ಸರ್, ಎಲ್ಲ ಆರೋಗ್ಯವಾಗೇ ಇದೀವಿ. ಅಲ್ಲಮ್ಮ, ಈಗ ನೀವು ಎಲ್ಲ ಸೊಪ್ಪು ತರಕಾರಿ ಎಲ್ಲ ತಗೊಂಬರ್ತೀರಲ್ಲ, ಅದನ್ನ ನೀವು ಅಂಗಡಿನಲ್ಲೂ ಇಟ್ಟು ಮಾರ್ಬೇಕಲ್ವೇ? ಮಾರ್ತೀವಿ ಸರ್. ಅದನ್ನ ಹೇಗೆ ಅಂದ್ರೆ ತೂಕ ಬಟ್ಟು ಎಲ್ಲ ಇಟ್ಕೊಂಡು? ಇಲ್ಲ ಸರ್, ಅದು ಕಟ್ಟು ತರ ಇರುತ್ತೆ. ಸೊಪ್ಪು ಸರಿ, ಬೇರೆ ತರಕಾರಿ ಅದು ತೂಕ. ಅದಕ್ಕೆಲ್ಲ ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಇದೆ ಸರ್, ಅದು ವ್ಯವಸ್ಥೆ ಇದೆ. ಓಕೆ. ಅಲ್ಲಿ ಮಾರಾಟ ಆಗದಲ್ಲೇ ಉಳಿದಿದ್ದನ್ನ ತಂದು ಮನೆಯಲ್ಲಿ ಅಡುಗೆ ಮಾಡಿ ನಾವು ಚೆನ್ನಾಗಿರ್ಬೇಕಲ್ವ ಸರ್, ನಮ್ಗೇನು ಬೇಕು ನಾವು ಆಯ್ಕೆ ಮಾಡ್ಕೊಡ್ತೀವಿ ಮನೆಯಲ್ಲಿ, ಆಮೇಲೆ ಅಲ್ಲಿಗೆ ತಗೊಂಡೋಗಿ ಕೊಡ ಸರ್. ಸಂತೋಷ. ಭತ್ತ ಬೆಳಿತೀನಿ ಅಂದ್ರಲ್ಲ, ಯಾವ ತಳಿ ಭತ್ತ ಬೆಳೆಯೋದು? ಸರ್ ಈಗ ನಾನು ರಾಜಮುಡಿ ಬೆಳಿತೀನಿ, 5 ಬೆಳೆಯಲ್ಲಿ. ರಾಜಮುಡಿ ಕಾರ್ ಬೆಳೆಯಲ್ಲಿ ಹೋದ್ಸರಿ ಜಯ ಭತ್ತ ಹಾಕಿದೆ, ಅದಕ್ಕಿಂತ ಮುಂಚೆ ಎಲ್ಲ ಸಣ್ಣ ಭತ್ತ ಮಾಡ್ಕೊಂತಿದ್ದೆ. ಸಣ್ಣ ಭತ್ತ ಸ್ವಲ್ಪ ಯಾಕೋ ಇಳುವರಿ ಕಡಿಮೆ ಬಂತು, ಹೋದ್ಸರಿ ಎಲ್ಲ ಜಯ ಭತ್ತ ಹಾಕೊಂಡಿದ್ದೆ. ಹೆಂಗೆ ಬೆಳಿತೀರಾ ಹೇಳಿ ಒಂದ್ಸರಿ? ಸರ್ ಈಗ ನಾನು ಈಗ ಮೊದಲಿಂದನೂ ಎಲ್ಲ ಪ್ರಯತ್ನಗಳು ಬೇರೆ ಪ್ರಯೋಗಗಳೆಲ್ಲ ಮಾಡ್ಕೊಬಂದೆ. ಈ ಸಲ ಏನು ಮಾಡಿದೆ, ಅಜೋಲ ಹಾಕ್ಬಿಟ್ಟಿದ್ದೆ ನಾಟಿ ಮಾಡಿದಾಗ. ಕಳೆನೇ ಬರಲಿಲ್ಲ, ಫಸ್ಟ್ ಕ್ಲಾಸ್ ಭತ್ತ ಬಂತು. ಸ್ವಲ್ಪ ಹೇಳ್ಬೇಕು ಹೇಗೆ ಮಾಡಿದ್ರಿ ಅಂತ. ಸರ್ ಈಗ ಭೂಮಿನ ಹದ ಮಾಡ್ಕೊಳ್ಳೋದು, ಒಟ್ಲು ಹಾಕೊಂಡಿರ್ತೀನಿ ಬೇರೆ ಕಡೆ. ಈಗ ಒಟ್ಲು ಜೊತೆಲೆ ಅಜೋಲ ಹಾಕೊಂಡಿದ್ದೀನಿ. ಈಗ ನಾಟಿ ದಿವಸ ಅಜೋಲನ್ನು ಜೊತೆಲಿ ಬಿಟ್ಬಿಡ್ತೀನಿ. ನಾಟಿ ಹಾಕಾದ್ಮೇಲೆ ನೀರು ಕಟ್ತೀರಾ? ನೀರು ಕಟ್ಕೊಂಡು ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋತೀರಿ? ಸರ್ ಭೂಮಿ ನೀರುಳ ಮಾಡ್ಕೊಂತೀವಿ. ನನ್ನ ಸ್ವಲ್ಪ ನೀರು ಅಷ್ಟು ಬರಗುಳಿಗೆ ಚೆನ್ನಾಗಿಲ್ಲ, ನೀರುಳ ಮಾಡ್ಕೊಂತೀವಿ. ನೀರಲ್ಲಿ ನಾಟಿ ಮಾಡಿಸ್ಕೊಂತೀವಿ, ಕೈ ನಾಟಿ ಮಾಡಿಸ್ಕೊಂತಿದ್ದೀನಿ. ಅದಕ್ಕಿಂತ ಮುಂಚೆ ಏನಾದರೂ ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಒಂದೊಂದ್ಸಲ ಮಾಡ್ತೀನಿ, ಒಂದ್ಸಲ ಮಾಡಲ್ಲ. ಗ್ಯಾಪ್ ಇದ್ರೆ ಮಾಡ್ತೀನಿ, ಗ್ಯಾಪ್ ಇಲ್ಲರ ಜೊತೆಗೆ ನಮ್ಮ ಸಾವಯವ ಕೃಷಿ ಏನಾಗುತ್ತೆ, ಈಗ ರಾಜಮುಡಿ ಭತ್ತ ಹಾಕಿದೆ. ಈಗ ಸಂಕ್ರಾಂತಿ ಹಬ್ಬದಲ್ಲಿ ಭತ್ತ ಕಟಾವಾಗಿದ್ದು, ಈಗ ಆಲೆ ಭತ್ತ ಹೊಡ್ಲು ಬಿಟ್ಟಿದ್ದೀನಿ. ಅದು ಹಸಿರೆಲೆ ಗೊಬ್ಬರಕ್ಕೆ ಆಗೋದಿಲ್ಲ. ಜಯ ಭತ್ತ ಹಾಕಿದ್ದೆ, ಅದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಜೊತೆಗೆ ಏನಾಗುತ್ತೆ ಅಂದರೆ ನಮ್ಮ ಸಾವಯವ ಕೃಷಿದು 1 ವಾರ 10 ದಿವಸ ಲೇಟ್ ಆಗುತ್ತೆ, ಬೇರೆ ಭತ್ತಕ್ಕೂ ನಮ್ಮ ಭತ್ತಕ್ಕೂ. ಆಯಿತು. ಅದೇನೋ ನೀರು ಚೆನ್ನಾಗಿ ಉಳುಮೆ ಮಾಡ್ತೀರಿ, ಆಮೇಲೆ ಅದಕ್ಕೆ ಸಸಿ ನಾಟಿ ಮಾಡುವಾಗ ಅಜೋಲ ಬಿಡ್ತೀವಿ. ಅಜೋಲ ಬಿಟ್ಟರೆ ಕಳೆ ಕಡಿಮೆ ಆಗೋಗುತ್ತೆ. ಆಯಿತು. ಆಮೇಲೆ ಅದು ಕಡಿಮೆ ಆಯಿತು ಅಂದರೆ ಆರಾಮಾಗಿ ಏನು ಮಾಡಲ್ಲ ನಾನು, ಯಾವುದೇ ಜೀವಾಮೃತ ಅದು ಇದು ಏನು ಕೊಡಲ್ಲ. ಸಗಣಿ ತೊಪ್ಪೆನೂ ಹಾಕಲ್ವೇ? ತೊಪ್ಪೆನೂ ಹಾಕಲ್ಲ. ಫ್ರೀ ಇದ್ರೆ ಹಸಿ ತೊಪ್ಪೆ ತಗೊಂಡು ಎರ್ಸ್ಬಿಡ್ತೀನಿ ತೆಳ್ಳಿಗೆ, ಇಲ್ಲ ಅಂದ್ರೆ ಅದನ್ನು ಮಾಡಲ್ಲ, ಆರಾಮಾಗಿ ಭತ್ತ ಬರುತ್ತೆ. ರಾಜಮುಡಿ ತುಂಬಾ ಎತ್ತರವಾಗಿ ಬೆಳೆಯುತ್ತೆ ಅಂತಾರಲ್ಲ? ಹೌದು ಸರ್. ಅದಕ್ಕೇನಾದ್ರು ಪರಿಹಾರ ಕಂಡ್ಕೊಂಡಿದ್ದೀರಾ ನೀವು? ಸರ್ ಇಲ್ಲ ಸರ್, ಅದು ರಾಸಾಯನಿಕ ಬಳಸಿದ್ರೆ ಓವರ್ ಆಗೋದು. ರಾಸಾಯನಿಕ ಬಳಸಿದ್ರೆ ಓವರ್ ಆಗಲ್ಲ, ಅದು ಒಂದು ಹದವಾಗಿ ಬರುತ್ತೆ. ಹೌದಾ? ನಿಮಗೆ ಅದು ಮನೆ ಕಳದು ಇದಾಗದ ಆ ಥರ ಏನು ಸಮಸ್ಯೆ? ಈ ಸಲ ಸ್ವಲ್ಪ ಅಲ್ಲಲ್ಲಿ ಬಗ್ಗಿತ್ತಷ್ಟೇ, ಅಷ್ಟೊಂದು ತುಂಬ ಮನೆ ಕಳಲ್ಲ. ಏನು ಕೊಡಲ್ಲ, ಪೈರು ನಾಟಿ ಮಾಡ್ತೀರಿ, ಕಟಾವ್ ಮಾಡ್ಕೊಂಬರಕ್ಕೆ ಹೋಗೋದು ಅಷ್ಟೇ. ಕಳೆ ತೆಗಿಸ್ಬೇಕು ಒಂದ್ಸಲ, ಕಳೆ ತೆಗಿಸ್ಕೊಳ್ಳೋದು ಒಂದ್ಸಲ ನೋಡ್ಕೊಂಡು. ಕಳೆ ಬಂದರೆ ಜಾಸ್ತಿ ಬಂದರೆ, ಇಲ್ಲರೆ ಏನೂ ಇಲ್ಲ. ಏನು ರೋಗ ಕೀಟ ಏನು ಬರಲ್ಲ? ಇಲ್ಲ ಸರ್, ಅದು ನಾವು ರಾಸಾಯನಿಕ ಬಳಸಿದ್ರೆ ರೋಗ ಬರೋದು ಅಂತ ನನಗೆ ಆಲೆ ಅದು ಕನ್ಸಿಡರ್ ಆಗೋಯ್ತು ನಮ್ಗೆ. ಅದು ರಾಸಾಯನಿಕ ಬಳಸಿಲ್ಲ ಅಂದರೆ ಯಾವುದೇ ರೋಗ ಬರಲ್ಲ ಸರ್. ಬದನೆ ಗಿಡ 3 ವರ್ಷದ ಬದನೆ ಗಿಡ ಐತೆ ನನ್ನ ತೋಟದಲ್ಲಿ. ಹೌದೇ? ಕಾಯಿ ಬಿಡ್ತಾನೆ ಅದೇ ನಾನು.
ಮ್ಯಾಜಿಕ್ ಬದನೆ ಗಿಡ. ಮ್ಯಾಜಿಕ್ ಬದನೆ ಗಿಡ ನಾನು ಅದು ನರ್ಸರಿನ ತಂದು ನಾಟಿ ಮಾಡಿದ್ದು. ನಾವೇನು ನಾಟಿ ಬೀಜ ಏನು ತಂದು ಹಾಕಿಲ್ಲ, ನರ್ಸರಿನ ತಂದು ನಾಟಿ ಮಾಡಿದ್ದೆ. ಇವತ್ತು ಬದನೆ ಗಿಡ ಆಯ್ತು, 3 ವರ್ಷದ ಗಿಡ ಬದನೆ ಗಿಡ. ಮರ ಆಗ್ಬಿಟ್ಟಿದ್ಯಾ? ಸರಿ ಇಲ್ಲ, ಅಲ್ಲೆಲ್ಲ ಕಟಾವು ಮಾಡ್ತಾ ಇರ್ತೀನಿ. ಕಬ್ಬು ಕಡಿತಿರ್ಬಲ್ಲ ಅಲ್ಲೆಲ್ಲ ಕಟಾವು ಮಾಡ್ತೀನಿ, ದೊಡ್ಡದಾದಂಗೆ ಬಿಡುತ್ತಾನೆ ಇದೆ. ನೋಡಿದ್ರ ಅಂಥದ್ದು ಒಂದು ಬದನೆ ಗಿಡ ಇದ್ರೆ ಸಾಕು ಅಲ್ವೇನವ ದಿವ್ಯಶ್ರೀ ಅವರೇ? ಇದೆ ಸರ್. ಬೇಜಾರಾದಾಗೆಲ್ಲ ಬದನೆಕಾಯಿ ಕುಯ್ಕೊಳ್ಳೋದು, ಸಾಂಬಾರು ಪಲ್ಯ ಮಾಡ್ಕೊಂಡಿರ್ಬೋದು. ಹೇಳಿ ಸರ್. ಆಮೇಲೆ ಭತ್ತಕ್ಕೆ ಔಷಧಿನೂ ಹೊಡಿಯಲ್ಲ? ಸರ್ ಇಲ್ಲ ಸರ್, ಔಷಧಿನೂ ಹೊಡಿಯಲ್ಲ, ಕಳೆ ನಾಶಕ ಅದು ಇದು ಯಾವುದು ನಮ್ದು ಏನೂ ಇಲ್ಲ. ಓಕೆ. ಕಟಾವು ಮತ್ತು ಒಕ್ಕಣೆ ಎಲ್ಲ ಒಕ್ಕಣೆಲ್ಲ ನಾಟಿ ಆಳುಗಳಿಗೆ ಹೇಳ್ಕೊಂಡು ಮಾಡಿಸ್ತೀನಿ. ಸ್ವಲ್ಪ ಹಿಂಸೆ ಆಳುಗಳದು, ಆದ್ರೂ ಹೇಳ್ಕೊಂಡು ಭತ್ತ ಕುಯ್ಸೋದು ಮತ್ತು ಭತ್ತ ಬಡಿಸೋದು ಅಲ್ಲ, ಮಿಷಿನ್ ಏನು ಕೊಡಿಸಲ್ಲ ನಾನು. 10 ಗುಂಟೆನಾ ನೀವು ಬೆಳೆಯೋದು? ಎಷ್ಟು ಇಳುವರಿ ಬರುತ್ತಪ್ಪ? ಸರಿ ಈ ಸಾರಿ ನನಗೆ ಒಂದು 9 ಚೀಲ ಭತ್ತ ಆಗೈತೆ. ಚೀಲ ಎಷ್ಟು ಕೆಜಿ? 80 ಕೆಜಿ ಚೀಲ? ಇಲ್ಲ 80 ಕೆಜಿ ಇಲ್ಲ, 55ರಿಂದ 60 ಕೆಜಿ ಬರ್ಬೋದು. 60 ಕೆಜಿ. ಎಷ್ಟು ಚೀಲ ಆಯಿತು? 96 54. ನನ್ನ ಲೆಕ್ಕದಲ್ಲಿ ಒಂದು 3 ಕ್ವಿಂಟಲ್ ಅಕ್ಕಿ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಹೌದಾ? ಮಿಲ್ ಮಾಡಿಸ್ತೀರಾ? ಮಿಲ್ ಮಾಡಿಸ್ತೀನಿ. ಏನು ಒಂದು ಕ್ವಿಂಟಾಲ್ಗೆ 70 ಕೆಜಿ ಬರುತ್ತೆ ಸರ್. ಪಾಲಿಶ್ ಮಾಡಿಸಿದ್ರೆ 60 ಕೆಜಿ 15 ಕೆಜಿ ಒಟ್ಟು ಹೋಗುತ್ತೆ. ಅನ್ಪಾಲಿಶ್ ಆದರೆ 70 ಕೆಜಿ ಅಕ್ಕಿ ಬರುತ್ತೆ, 70-72 ಕೆಜಿ ಅಕ್ಕಿ ಬರುತ್ತೆ. ಮನೆಯಲ್ಲಿ ಅನ್ಪಾಲಿಷ್ಟೇ ಬಳಸೋದಾ? ಸರ್ ಇಲ್ಲ ಸರ್, ನಮ್ಮ ಮನೇಲಿ ಅನ್ಪಾಲಿಶ ಬಳಸೋದು. ನಾವು ಮಾರೋದು ಅನ್ಪಾಲಿಶ ಸರ್. ನಾನು ಪಾಲಿಶ್ ಅಕ್ಕಿ ನಾನು ಮಾರಾಟನ ಮಾಡಲ್ಲ, ನಾವು ಮನೇಲೂ ಬಳಸಲ್ಲ. ಹೌದಾ? ಹೇಗೆ ಅನ್ನ ಮಾಡ್ತೀರಮ್ಮ ಅನ್ಪಾಲಿಶ್ಡ್ ಅಕ್ಕಿನಲ್ಲಿ? ನಮ್ಮಲ್ಲಿ ಓಪನ್ ಇದರಲ್ಲೇ ಮಾಡ್ತೀವಿ ಸರ್, ಕುಕ್ಕರ್ಗೇನು ಹಾಕಲ್ಲ, ಓಪನ್ ಬೋಸಿನಲ್ಲೇ ಮಾಡ್ತೀವಿ. ಹಿಂಚೆನೆ ನೆನೆಸಿಡ್ಬೇಕು ಅಕ್ಕಿನ? ಏನಿಲ್ಲ ಸರ್, ಆ ಥರ ಏನಿಲ್ಲ. ಏನು ಅನುಕೂಲ ಕಂಡ್ಕೊಂಡಿದ್ದೀರಿ? ಸ್ವಲ್ಪ ಲೇಟ್ ಆಗೋದು, ಕುಕ್ಕರ್ಗೆ ಹಾಕ್ಬಾರ್ದು ಸರ್. ಅದು ಸಿಕ್ಕಾಬಟ್ಟೆ ಇದ್ರ ಥರ ಇರುತ್ತೆ, ಗಂಜಿ ಥರ ನುಚ್ಚು ಥರ ಎಲ್ಲ ಇರುತ್ತಲ್ಲ, ಕುಕ್ಕರ್ಗೆ ಅದು ಸರಿ ಬರೋದಿಲ್ಲ. ಅನ್ಪಾಲಿಸ್ ಓಪನ್ ಇದರಲ್ಲೇ ಮಾಡ್ಬೇಕು ಸರ್. ಗಂಜಿ ಬಸಿತೀರಾ? ಗಂಜಿ ಬಸಿಯಲ್ಲ ಸರ್, ಹಿಂಗಿಸ್ಬಿಡ್ತೀವಿ. ಹಳತೆಗೆ ಹಾಕೊಂಡಿರ್ತೀವಲ್ಲ, ಹಿಂಗಿಸ್ತೀವಿ. ಸ್ವಲ್ಪ ನೀರು ಜಾಸ್ತಿ ಕೇಳುತ್ತೆ ಅನ್ಪಾಲಿಸ್ ಆಗಿರೋದ್ರೆ, ಸ್ವಲ್ಪ ಜಾಸ್ತಿ ಹಾಕ್ತೀವಿ ಅಷ್ಟೇ, ಅದಕ್ಕಿಂತ ಮಾಮೂಲಿ ರೈಸ್ಗಿಂತ. ಈ ಬೇಸಿಗೆನಲ್ಲಿ ಭತ್ತ ಬೆಳಿತೀರಲ್ಲ, ಅವಾಗ ಎಷ್ಟು ಇಳುವರಿ ಬರುತ್ತೆ ನಿಮಗೆ? ಸರ್ ಅವಾಗಲೂ ಅಷ್ಟೇ ಬರುತ್ತೆ ಸರ್, ಅವಾಗಲೂ 3 ಕ್ವಿಂಟಲ್ ಅಕ್ಕಿ ಬರುತ್ತೆ. ಜ್ಯೋತಿನ ಏನು ಮಾಡ್ತೀರಿ? ಸರ್ ಇಲ್ಲ, ಜ್ಯೋತಿ ನನ್ನ ಹಾಕೇ ಇಲ್ಲ. ಇನ್ನು ಯಾವ್ದು ಹೇಳಿದ್ರಿ ಬೇಸಿಗೆನಲ್ಲಿ ಬೆಳೆಯುತ್ತೆ? ಜಯ ಭತ್ತ ಹಾಕಿದೆ. ಜಯ ಹಾಕಿದೆ. ಅದನ್ನ ಏನು ಮಾಡ್ತೀರಿ? ಸರ್ ಈಗ ನಮ್ಮ ಮನೆಗೆ ಬಳಸ್ತಾ ಇದ್ದೀವಿ. ಫಸ್ಟ್ ಕ್ಲಾಸ್ ಆಗಿದೆ ಸರ್, ಊಟ ಮಾಡೋಕ್ಕಂತೂ ಕೇಳಿ ಮುದ್ದೆ ತುಂಬಾ ಸ್ಪೀಡ್ ಹೊಡಿತದೆ ಅದಕ್ಕೆ. ನಾನು ಅಕ್ಕಪಕ್ಕದಲ್ಲಿ ನಮ್ಮ ಅಂಗಡಿ ಹತ್ರನ ಈಗ ನಮ್ಮ ಬಂದವ್ರಿಗೆ 1 ಕೆಜಿ 2 ಕೆಜಿ ಸ್ಯಾಂಪಲ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಊಟ ಮಾಡಿಸ್ತಾ ಇದ್ದೀನಿ ತಗೊಂಡೋಗಿ ಅಂತ. ಮತ್ತು ನಮ್ಮ ಮುದ್ದೆನೇ ಬೇಕಾಗಿಲ್ಲ, ಅನ್ನ ಊಟ ಮಾಡಿದ್ರೆ ಅಷ್ಟು ಟೇಸ್ಟ್ ಇದೆ ಊಟ, ರೈಸು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಜಯ ಭತ್ತ ಸರ್. ಈಗ ರಾಜಮುಡಿನೂ ಅಷ್ಟೇ, ರಾಜಮುಡಿ ಅನ್ನನೂ ಅಷ್ಟೇ ಸರ್. ಈಗ ನನಗೆ ಗೊತ್ತಿರೋಂಗೆ ಏನಂದರೆ, ಈಗ ಪಾಲಿಶು ಅನ್ಪಾಲಿಶು ಅಂದರೆ ವಿಟಮಿನ್ನು ನ್ಯೂಟ್ರಿಯನ್ಸು ಅಕ್ಕಿನಲ್ಲಿ ಸಿಗುತ್ತೆ, ಅನ್ಪಾಲಿಶಲ್ಲಿ. ಹಂಗಾಗಿ ನಮ್ಮ ಬಾಡಿಗೆ ಬೇಕಾದಂಥ ನ್ಯೂಟ್ರಿಯನ್ಸು ಮತ್ತು ವಿಟಮಿನ್ 2 ಸಿಗುತ್ತೆ, ಆಯಿಲ್ ಸಿಗುತ್ತೆ, ಫೈಬರ್ ಅಂಶ ಸಿಗುತ್ತೆ. ಈ ಪಾಲಿಶ್ ಅಕ್ಕಿನಲ್ಲಿ ಇವೆಲ್ಲ ಯಾವುದು 0% ಸಿಗಲ್ಲ. ಹಂಗಾಗಿ ಏನು ಸುಮ್ಮನೆ ತಿನ್ಬೇಕಷ್ಟೇ, ಇವರು ಊಟ ಮಾಡಬೇಕು, ಊಟ ಮಾಡ್ತಿರ್ತಾರೆ. ಈಗ ಇವತ್ತೆಲ್ಲ ಏನು ಅಂದರೆ ಆಲ್ಟ್ರಾ ಪ್ರಾಬ್ಲಮ್ಮು ಅವು ಇವೆಲ್ಲ ಕಾಣಿಸ್ತಾ ಇರ್ತಾರೆ, ವಿಟಮಿನ್ ಪ್ರಾಬ್ಲಮ್ ಇಂದಾನೆ ಬರ್ತಾ ಇರೋದು. ಡಾಕ್ಟ್ರುಗಳು ಅಷ್ಟು ಇದು ಮಾಡ್ತಾ ಇರ್ತಾರೆ, ಬಟ್ ಅದು ಬಳಸೋಕ್ಕೆ ಯಾರು ಇಷ್ಟಪಡಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ. ಇನ್ನೂ ಈ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಸರ್ ಈಗ ನನಗೆ ಏನು ಅನ್ನಿಸ್ತು ಅಂದರೆ, ನಾನು ಅಂಗಡಿ ಹತ್ರ ಕೂತ್ಕೊಂಡು ನನ್ನ ಅಂಗಡಿಗೆ ಏನು ಬೇಕೋ ಅದನ್ನು ಬೆಳಿಲೇಬೇಕು ಅನ್ನೋ ಒಂದು ಪ್ರಯತ್ನ ಆಗ್ತದೆ. ಹಾಗಾಗಿ ಜೊತೆಗೆ ನಾನು ಕುಟುಂಬ ರಕ್ಷಣೆನ ಮಾಡ್ಕೋಬೇಕು. ನೋಡೋಣ, ರೈತ ನನ್ನ ಕುಟುಂಬ ರಕ್ಷಣೆ ನಾನು ಮೊದಲು ಮಾಡ್ಕೋಬೇಕು, ಆಮೇಲೆ ನಾನು ಸಮಾಜಕ್ಕೆ ಒಳ್ಳೇದು ಮಾಡೋಣ. ನ್ಯೂಟ್ರಿಯನ್ಸು, ಮಿನರಲ್ಸು, ಪ್ರೋಟೀನು, ವಿಟಮಿನು, ಫೈಬರು, ಐರನ್ನು ಅಂತ 6 ಗುಣ ಇರುವಂಥ ಪದಾರ್ಥ ನನ್ನ ಭೂಮಿಲಿ ತೆಗಿಬೇಕು ಅಂತ ನನ್ನ ಒಂದು ಪ್ರಯತ್ನ ಆಗ್ತದೆ. ಅಷ್ಟೆಲ್ಲ ಸಕ್ಸಸ್ ಮಾಡಿದೆ. ನಮ್ಮ ಅಂಗಡಿಲೂ ಅಷ್ಟೇ. ಈಗ ನಾನು ಬೇರೆ ಕಡೆಯಿಂದ ಕೊಂಡ್ಕೊಬಂದು, ಈಗ ಒಂದು ಹಣ್ಣನ್ನು ಬೇರೆ ಕಡೆ ಕೊಂಡ್ಕೊಬಂದು 100 ರೂಪಾಯಿ ಕೊಟ್ಟು ಕೊಂಡ್ಕೊಬಂದು ನಾನು 10 ರೂಪಾಯಿಗೆ ಲಾಭ ಇಟ್ಕೊಂಡು ಮಾರೋ ಬದಲಿಗೆ, ನನ್ನ ಜಮೀನಲ್ಲಿ ಬಂದಂಥ ಹಣ್ಣನ್ನು ನಾನು 100 ರೂಪಾಯಿಗೆ ಮಾರಿದ್ರೆ ನನಗೆ ಅದು ಪೂರ್ತಿ ಲಾಭ ಉಳ್ಕೊಳ್ಳುತ್ತಲ್ಲ ಅನ್ನೋ ಒಂದು ಪ್ರಯತ್ನವೂ ಕೂಡ ಆಗ್ತದೆ. ನನ್ನ ಅಂಗಡಿಗೆ ಏನು ಬೇಕೋ ಅದೆಲ್ಲ ನನ್ನ ಭೂಮಿನಲ್ಲೇ ತಯಾರು ಮಾಡಿ ಬೆಳಿಬೇಕು ಅನ್ನೋ ಒಂದು ಪ್ರಯತ್ನ ಹಾಕಿ ಅಷ್ಟೆಲ್ಲ ಮಾಡಿದೆ ಸರ್. ಈಗ ಹಣ್ಣಿನ ಗಿಡಗಳು ಏನೇನಿದೆ ಇನ್ನೊಮ್ಮೆ ಹೇಳಿ ಸರ್. ಈಗ ನೇರಳೆ ಐತೆ, ಮಾವು ಐತೆ. ನೇರಳೆ ಯಾವುದು ಸರ್? ಜಮ್ನೇರಳೆ ಹಾಕಿ. ಜಮ್ನೇರಳೆ. ಮಾವು ಯಾವುದು? ಮಾವು ಮಲ್ಲಿಕ ಹಾಕೊಂಡಿದ್ದೀನಿ. ಮಲ್ಲಿಕ ಹಾಕೊಂಡಿದ್ದೀನಿ. ಹಲಸು ಹಾಕೊಂಡಿದ್ದೀನಿ. ಹಲಸು, ಚಂದ್ರ ಹಲಸು ಎಲ್ಲ ಒಂದು ಗಿಡ ಇರಬೇಕು, ಇನ್ನೊಂದು 2-3 ಬೇರೆ ಗಿಡ ಹಾಕೊಂಡಿದ್ದೀನಿ. ಆಮೇಲೆ ದಾಳಿಂಬೆ ಇದೆ, ಮೋಸಂಬಿ ಇದೆ, ಕಿತ್ಲೆ ಇದೆ, ಬಟರ್ ಫ್ರೂಟ್ ಇದೆ, ವಾಟರ್ ಆಪಲ್ ಐತೆ, ಸೀತಾಫಲ, ರಾಮಫಲ, ಹನುಮಫಲ, ಸಪೋಟ, ಸೀಬೆ, ಜೊತೆಗೆ ತೆಂಗು, ಬಾಳೆ, ಪಪ್ಪಾಯಿ. ಈಗ ಅಡಿಕೆನೂ ಹಾಕಿದ್ದೀನಿ, ಮೆಣಸು ಬಸ್ಬೇಕು, ಅಲ್ಲಿ ಕೆಲವೊಂದು ಕಡೆ ಮೆಣಸು ಹಾಕಬೇಕು ಅಂತ, ಇನ್ನು ಕಾಫಿ ಹಾಕಬೇಕು ಅಂತ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ ಒಳಗಡೆ.
ತೆಂಗಿಲ್ಲ ಅಂತ ಮನೆಯವ್ರು ಬೇಜಾರು ಮಾಡ್ಕೊತಾ ಸರ್ ಈಗ ಒಂದು 4 ವರ್ಷ ಗಿಡ ಹಾಕುದಲ್ವೇ? 4 ವರ್ಷ ಆಯಿತು. ನಾಟಿ 4 ವರ್ಷ ಆಯ್ತು ನಾಟಿ ಮಾಡಿ ಹಾಕಿದ್ದೀರಾ? ಹಾಕಿದ್ದೀನಿ. ಹಾಕಿದಾರಂತ ಹಾಕಿದ್ದಾರೆ ಸರ್. ಈ ಅಂದ್ರೆ ಈ ಸದ್ಯಕ್ಕೆ ಸಿಗ್ತಾ ಇಲ್ಲ, ಒಂದೇ ಒಂದಿದೆ ಸದ್ಯಕ್ಕೆ ಇಲ್ಲ ಸರ್ ಅಷ್ಟೇ. ಸದ್ಯಕ್ಕೆ ಕಾಯಿ ಬಳಕೆ ಮಾಡ್ತಿಲ್ವಾ ಮನೆಯಲ್ಲಿ? ಬಳಕೆ ಮಾಡ್ತೀವಿ ಸರ್, ಇದೆಯಲ್ಲ ಖರೀದಿ ಮಾಡ್ತೀವಿ. ಖರೀದಿ ಮಾಡ್ಕೋತೀವಿ. ತೋಟ ನೋಡಿದಾಗ ಏನ್ ಅನ್ಸುತ್ತೆ ನಿಮ್? ಖುಷಿ ಆಗುತ್ತೆ ಸರ್ ತೋಟ ನೋಡಿದಾಗ. ಹೌದಾ? ಎಲ್ಲ ಥರನೂ ಇದೆಯಲ್ಲ ಅಲ್ಲೇ, ಹಣ್ಣುಗಳೆಲ್ಲ ಸಿಗುತ್ತೆ, ಸೊಪ್ಪು ತರಕಾರಿ ಎಲ್ಲ ಮನೆಗೆ ಏನು ಬೇಕು ಎಲ್ಲ ನಾನೇ ಹೋಗಿ ಕಿತ್ಕೊಂಡು ಬರ್ತಾ ಇರ್ತೀನಿ. ತುಂಬ ಖುಷಿಯಾಗುತ್ತೆ ತೋಟಕ್ಕೆ ಹೋಗೋದ್ರಿಂದ ನನಗೆ. ಮಕ್ಕಳು ಏನಂತಾರೆ? ಮಕ್ಕಳು ಏನಿಲ್ಲ ಸರ್, ಅವರು ಸಾಮಾನ್ಯವಾಗಿ ನಮ್ಮ ಊಟ ನಮ್ಮ ಹಣ್ಣು ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಸರ್. ಆದಷ್ಟು ನಮ್ಮದೇನೆ ನಮ್ಮ ತೋಟದಲ್ಲಿ ಸಿಗೋದನ್ನೇ ಕೊಡೋದು ಮಕ್ಳಿಗೂ. ಅಲ್ಲಮ್ಮ, ವ್ಯವಸಾಯ ಇಷ್ಟಪಡ್ತಾರೋ ಅಥವಾ ನೀವು ಅಪ್ಪ ಅಮ್ಮ ಮಾಡ್ಕೊಳ್ಳಿ, ನಾವು ಆರಾಮಾಗಿ ಓಡಾಡ್ಕೊಂಡಿರ್ತೀವಿ ಸ್ಕೂಲ್? ಹೆಣ್ಮಕ್ಳು ಸರ್, ಗಂಡು ಮಕ್ಕಳಲ್ಲ, ಹೆಣ್ಮಕ್ಳು. ಅವ್ರಿಗೆ ಅವ್ರದೇ ಆದ ಇದಿರುತ್ತಲ್ಲ ಸರ್, ಒತ್ತಡಗಳು ಇರುತ್ತೆ. ಜಮೀನಿಗೆ ಕರ್ಕೊಂಡು ಹೋಗಲ್ವಾ ನೀವು ಮಕ್ಕಳನ್ನ? ಸದ್ಯಕ್ಕೆ ಇವಾಗಿಲ್ಲ ಸರ್. 10th ಒಬ್ಳು ಮಗಳು, ಅವಳಿಗೆ ಫ್ರೀನೇ ಇರಲ್ಲ, ಬೆಳಿಗ್ಗೆ ಹೋದ್ರೆ ನೈಟ್ ಆಗುತ್ತೆ ಬರೋದು. ವ್ಯವಸಾಯದ ಬಗ್ಗೆ ಪ್ರೀತಿ ಬೆಳೆಸ್ತಾ ಇದ್ದೀರಾ ಮಕ್ಕಳಲ್ಲಿ? ಬರ್ತಾರೆ ಸರ್ ಅವರು ಜಮೀನ್ ಹತ್ರ. ಅಲ್ವಾ? ಅಂದರೆ ಮುಂದೆ ಯಾರಿಗೆ ಗೊತ್ತು, ಅವರು ಒಬ್ಬ ರೈತನ ಮದುವೆ ಆದರೆ ನಿಮ್ಮ ಥರನೇ ಕೆಲಸ ಮಾಡ್ಬೇಕಾಗತ್ತಲ್ಲ ಗಂಡನ ಜೊತೆ. ಈಗ ನಿಮ್ಗೇನು ಅನ್ಸುತ್ತಮ್ಮ, ನೀವು ಮಾಡ್ತಾ ಇರೋ ವ್ಯವಸಾಯ ಚೆನ್ನಾಗಿದೆ, ಖುಷಿ ಇದೆ ಸರ್, ಎಲ್ಲರೂ ಈ ಥರ ಮಾಡಬಹುದು ಅಂತ ಅನ್ಸುತ್ತಾ ಸರ್? ಮಾಡ್ಬೋದು. ಅಥವಾ ಯಾರಾದರೂ ರಾಸಾಯನಿಕ ಗೊಬ್ಬರ ಹಾಕೋರು ಸರ್ ನಮ್ಮ ಮನೆಯಲ್ಲೇ ಟೀಕೆ ಮಾಡ್ತಾರೆ, ಇವ್ರ ಅಮ್ಮ ಎಲ್ಲ ನನಗೇನೆ ಹೇಳ್ತಾರೆ, ಇವ್ರಿಗೆ ರಾಸಾಯನಿಕ ಹಾಕು, ನಿಮ್ಮ ಸೊಪ್ಪು ರುಚಿ ಇಲ್ಲ, ಹಾಗೆ ಹೀಗೆ ಅಂತ ನನಗೆ ಹೇಳ್ತಾರೆ. ಈಗ ನಮ್ಮ ಅಂಗಡಿನಲ್ಲಿ ಯೂಸ್ ಮಾಡೋರು ತುಂಬ ಇಷ್ಟಪಡ್ತಾರೆ ಸರ್. ಎಲ್ರಿಗೂ ನಾವು ಇದು ಮಾಡೋಕ್ಕಾಗಲ್ಲ, ಅವ್ರವ್ರದ್ದು ಇದು ಅಭಿಪ್ರಾಯ ಅವ್ರವ್ರು ಹೇಳ್ತಾರೆ ಸರ್. ನಮಗಂತೂ ಖುಷಿ ಇದೆ, ನಾವು ಬೆಳೆಸ್ತಾ ಇದ್ದೀವಿ, ನಮ್ಮ ಹತ್ರ ಬೇಕಾಗಿರುವಂಥವ್ರು ಇಷ್ಟಪಡುವಂಥವ್ರು ತಗೊಂಡು ಹೋಗ್ತಾರೆ ಸೊಪ್ಪು ತರಕಾರಿ ಎಲ್ಲ. ಅಲ್ಲ, ಈಗ ನೀವು ನಿಮ್ಮ ಜಮೀನಲ್ಲಿ ಬೆಳೆಯೋದನ್ನ ರುಚಿ ಅಂತೀರಿ. ಈಗ ನಿಮ್ಮ ಅತ್ತೆ ಅವರೇ ಹೇಳ್ತಾರೆ ರುಚಿ ಇಲ್ಲ ಅಂತ. ಈ ರುಚಿ ಅಂದ್ರೆ ಏನು ಹಾಗಾದ್ರೆ? ಅವ್ರಿಗೆ ರಾಸಾಯನಿಕ ಗೊಬ್ಬರ ಹಾಕಬೇಕು ಸರ್. ಅವರೇನೆ ಹೇಳ್ತಾರೆ, ನೀನು ಹೇಳೋಕ್ಕಾಗಲ್ವಾ ಅಂತ. ನಾನು ಹೇಳಿದ್ರೆ ಕೇಳಲ್ಲ, ನೀವು ಹೇಳ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ನಾನು ಏನು ಹೇಳೋದಿಲ್ಲ ಸರ್ ಇವ್ರನ್ನ ರಾಸಾಯನಿಕ ಹಾಕಿ ಅಂತ. ಅಂದರೆ ನಮ್ಮ ಜಮೀನಲ್ಲಿ ಏನಾಗುತ್ತೆ ಅಂದರೆ ತುಂಬ ಕಳೆ ಬರುತ್ತೆ, ಅದೊಂದು ಬೇಜಾರು. ರಾಸಾಯನಿಕ ಹಾಕ್ತಿರೋದ್ರಿಂದ ಯಾವುದೇ ಕೆಮಿಕಲ್ ಹಾಕಲ್ವಲ್ಲ, ಕಳೆ ಒಂದು ಜಾಸ್ತಿ ಬರುತ್ತೆ ಸರ್. ಅದು ಬಿಟ್ಟರೆ ಸಾವಯವದು ತುಂಬ ಖುಷಿ ಇದೆ ಸರ್. ಬೆರಕೆ ಸೊಪ್ಪು ಅಂತೆಲ್ಲ ತಿಂತಾರಲ್ಲಮ್ಮ ಕಳೆನೂ? ಎಲ್ಲ ಅಂದರೆ ಕೆಲವೊಂದು ಆಯ್ಕೆ ಮಾಡ್ಕೊಂಡು ತಿನ್ನೋದು ಸರ್, ಎಲ್ಲ ತಿನ್ನೋಕ್ಕಾಗಲ್ಲ. ನೀವು ಬಳಸ್ತೀರಾ? ಬಳಸ್ತೀವಿ ಸರ್, ಬೆರಕೆ ಸೊಪ್ಪನ್ನು ಬಳಸ್ತೀರಿ. ಒಂದೊಂದು ಟೈಮಲ್ಲಿ ಸೊಪ್ಪಿರಲ್ವಲ್ಲ ಸರ್, ಅವಾಗ ಮಿಕ್ಸ್ ಕಿತ್ಕೊಂಡು ಬಂದು ಬಳಸ್ತೀವಿ ಸರ್. ಮತ್ಸ್ಯತರಂಗ. ಮಾರ್ಚ್ 10ನೇ ತಾರೀಖು ಸೋಮವಾರ ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಬಂಗಡಿ ಮೀನು ಬಳಕಿದಾಗ ಬೆಳಿಗ್ಗೆ 10:30ಕ್ಕೆ ಮುತ್ತು ಕೃಷಿಯ ಪ್ರಾತ್ಯಕ್ಷತಾ ತರಬೇತಿ. ಮುತ್ತೊಂದ ತಂದೆ ಕಡಲಾಳದಿಂದ ಅದೇ ಅಂದ ಎಲ್ಲಿ ಕಂಡೆ. ನಂತರ ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ. ಬನ್ನಿ ಭಾಗವಹಿಸಿ. ಮಾರ್ಚ್ 10ನೇ ತಾರೀಖು ಸೋಮವಾರ ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ. ನಿಮ್ಮ ಲೆಕ್ಕಾಚಾರ ಹೇಳಿ ಕೆಂಪೇಗೌಡ್ರೆ. ಸರ್ ಈಗ ಏನು ಖರ್ಚು ಮಾಡ್ತೀರಿ, ಏನು ಆದಾಯ ಪಡಿತಾ ಇದ್ದೀರಿ? ಸರ್ ಈಗ ನನ್ನ ಖರ್ಚು 0 ಬಜೆಟು ಪೂರ್ತಿ. ಈಗ ಒಂದ್ಸಲ ಈಗ ಫಿಲ್ ಮಾಡಿಬಿಟ್ಟಿದ್ದೀನಿ ಎಲ್ಲ, ಹಣ್ಣಿನ ಗಿಡ ಕಬ್ಬು ಅವೆಲ್ಲ. ಈಗ ನಾನು ಪಡ ನನಗೆ ಪ್ರತಿನಿತ್ಯ ಆದಾಯನೇ ಹೊರತು ಯಾವುದೂ ಇದಿಲ್ಲ. ಕಳೆ ಒಂದು ತೆಗೆದುಬಿಟ್ರೆ ಏನು ಖರ್ಚಿಲ್ಲ ಸರ್ ನನಗೆ. ಅಲ್ಲ, ಕಳೆ ತೆಗಿಯೋದಾದ್ರೂ ಖರ್ಚಿರುತ್ತೆ. ಇಲ್ಲ, ನಾವೇ ಕೀಳ್ತೀವಿ. ನಾನು ದಿನನಿತ್ಯ ದನಿಗೆ ಹುಲ್ಲು ಬೇಕು ನನಗೆ, ನಾನೇ ಕೀಳ್ತೀನಿ, ನಾನೇ ಕಿತ್ಕೊಬತ್ತೀನಿ, ನಾನೇ ಇದು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಯ್ತಿದ್ದೀನಿ. ಒಂದು ಲೇಬರ್ ಇಟ್ಕೊಂಡಿದ್ದೀನಿ ಹೆಣ್ಣಾಳು ಜಮೀನ್ ಹತ್ರ, ಸೊಪ್ಪು ಕೀಳಕ್ಕೆ ಮಾಡೋಕ್ಕೆ ಕಳೆ ಪಳೆ ತೆಗಿಯೋಕ್ಕೆ ಅನ್ಕೊಂಡು. ನಾನು ಅವ್ರಿಗೂ ತರಕಾರಿ ಕೊಟ್ಬಿಡ್ತೀರಾ ಅಥವಾ ದುಡ್ಡು ಕೊಡ್ತೀರಾ? ದುಡ್ಡು ಕೊಡ್ತೀನಿ ಸರ್. ಮತ್ತು ಅದು ಖರ್ಚಿರುತ್ತಲ್ಲ ಸರ್? ಖರ್ಚು ದಿನ 200 ರೂಪಾಯಿ ಅವ್ರಿಗೆ ಅಮ್ಮನ ಕೊಡಲೇಬೇಕು. ಹೌದಾ? ಸರಿ, 200 ರೂಪಾಯಿ ಖರ್ಚು ಅಲ್ವಾ? ಓಕೆ. ಆದಾಯ ಏನು ಸರ್? ಈಗ ನಾನು ಎಲ್ಲ ಟೋಟಲಿ ಹಾಕಿದೆ 8 ವರ್ಷ ಆಯಿತು ನಾನೀಗ ಅಂಗಡಿ ಮಾಡಿ. ಅಂಗಡಿ ಮಾಡಿ 8 ವರ್ಷದಲ್ಲಿ ನಂಗೆ ತೃಪ್ತಿ ಅನ್ನಿಸ್ತಿದೆ. ಪ್ರತಿ ವರ್ಷ ನಾನು ಖರ್ಚೆಲ್ಲ ಕಳ್ಕೊಂಡು ಒಂದು 2-2.5 ಲಕ್ಷ ದುಡ್ಡು ಉಳಿಸ್ತಾ ಇದ್ದೀನಿ ಪ್ರತಿ ವರ್ಷ. ನನ್ನ ಖರ್ಚು ಅಂದರೆ ಈಗ ಅಂಗಡಿದೆ 30,000 ಖರ್ಚು ಬೀಳುತ್ತೆ ಒಂದು ತಿಂಗಳಿಗೆ. ಅಂಗಡಿ ಬಾಡಿಗೆ 8,000, ಹುಡುಗನಿಗೆ 12,000 ಕೊಡ್ತಾ ಇದ್ದೀನಿ. ಆಮೇಲೆ ಪ್ರತಿನಿತ್ಯ ಒಂದು 250-300 ರೂಪಾಯಿ ಖರ್ಚು ಬೀಳುತ್ತೆ ಅಂಗಡಿಗೆ ಎಕ್ಸ್ಟ್ರಾ. ಲೋಟ, ನಿಂಬೆಹಣ್ಣು, ಕರೆಂಟ್ ಬಿಲ್ಲು ಇವೆಲ್ಲ ಸೇರಿಸ್ಕೊಂಡು, ಅದಷ್ಟು ಸೇರಿಸ್ಕೊಂಡ್ರೆ ಅದು ಒಂದು 30,000 ಆಯಿತು. ನನ್ನ ಮನೆದು ಒಂದು 30,000 ಖರ್ಚು ಬೀಳ್ತದೆ ತಿಂಗಳಿಗೆ. ನನ್ನ ಮಕ್ಳು ಎಜುಕೇಷನ್ನು, ನಮ್ಮ ಖರ್ಚು, ಆ ಅಮ್ಮನಿಗೆ ಕೂಲಿ, ನನ್ನ ಗಾಡಿ ಪೆಟ್ರೋಲು,
ಪ್ರತಿನಿತ್ಯ ನಮ್ಮ ಸಮಾರಂಭ ಅಲ್ಲಿ ಇಲ್ಲಿ ಓಡಾಟ ಇವೆಲ್ಲ ಖರ್ಚಲ್ಲಿ ಹಾಕಂದ್ರೆ ನಮಗೂ ತಿಂಗ್ಳಿಗೆ 30,000, ತಿಂಗ್ಳಿಗೆ 60,000 ರೂಪಾಯಿ ಖರ್ಚು ಬೀಳುತ್ತೆ ನನಗೆ. ಅದ್ರ ಮೇಲೆ ನನಗೆ ಆದಾಯ ಉಳ್ಕೊಂಡದ್ದು ನನಗೆ ಅಷ್ಟು ಒಂದು 2-2.5 ಲಕ್ಷ ದುಡ್ಡು ಉಳ್ಕೊಳ್ತದೆ. ಅಲ್ಲ, ತಿಂಗಳಿಗೆ 60,000 ಅಂದರೆ 7.5 ಲಕ್ಷ ನೀವು ಖರ್ಚೇ ಆಗುತ್ತೆ ನಿಮಗೆ ಬೇರೆ ಮೂಲದಲ್ಲಿ. ಆಗುತ್ತೆ ಸರ್, ಆಗುತ್ತೆ. ಆ 7.5 ಲಕ್ಷದ ಮೇಲೆ ನಿಮಗೆ 2.5 ಲಕ್ಷ ಆದಾಯ ಬರ್ತಾ ಇದೆ. ಅದು ಎಷ್ಟು ಪ್ರದೇಶದಲ್ಲಿ ಸರ್? ಈಗ 62 ಗುಂಟೆನಲ್ಲಿ ನೋಡಿದ್ರೆ ಅದನ್ನೇ ಸರ್. ಈಗ ನಮ್ಮ ರೈತ ಈಗ ಏನು ಬೆಳೆ ಮಾಡ್ತಿದ್ದಾನೋ ಆ ಬೆಳೆನ ಬೈ ಪ್ರಾಡಕ್ಟ್ ಮಾಡ್ಕೋಬೇಕು ಅಂದರೆ ಈಗ ಮೌಲ್ಯವರ್ಧನೆ ಮಾಡ್ಕೊಂಡಾಗಿ ನಾನು ಒಂದು ಕಬ್ಬು ಜ್ಯೂಸಲ್ಲಿ 1 ಟನ್ ಕಬ್ಬಿಗೆ 50,000 ಮೇಲಾಗುತ್ತೆ ಸರ್ ದುಡ್ಡು. 1 ಟನ್ ಕಬ್ಬಿಗೆ 50,000 ಮೇಲಾಗುತ್ತೆ. ಅಲ್ಲ, ನೀವು MSMEಗೆ ಹೋಗಿ ತರಬೇತಿ ಎಲ್ಲ ತಗೊಂಬಂದವರು, ಬೇರೆ ಮೌಲ್ಯವರ್ಧನೆ ಬಗ್ಗೆ ತಾವು ಆಲೋಚನೆ ಮಾಡಲಿಲ್ವಾ ಸರ್? ಈಗ ಬೇರೆ ಮೌಲ್ಯವರ್ಧನೆ ಬಗ್ಗೆ ಅಂದರೆ ನನಗೆ ಸಮಯನೂ ಬೇಕಲ್ಲ ಸರ್. ಸಮಯ ಶ್ರಮ ಎರಡೂ ಹಾಕ್ಲೇಬೇಕು. ಸಮಯನೇ ಇಲ್ಲ ಅಂದಾಗ ಈ ಲೇಬರ್ ಕೊಟ್ಟು ಎಲ್ಲ ಮಾಡಿಸ್ತೀನಿ ಅಂದರೆ ಮ್ಯಾನ್ಯುವಲಲ್ಲಿ ನೋಡಿ, ಮ್ಯಾನ್ಯುವಲ್ ತುಂಬಾ ಖರ್ಚು ಜಾಸ್ತಿ. ಈಗ ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಈಗ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಲೇಬರ್ ಇಲ್ಲದೇ ಮಾಡುವಂಥ ಕೆಲಸ ಏನೇನು ಆಗುತ್ತೋ ಅದನ್ನೇ ಮಾಡ್ತಾ ಇದ್ದೀನಿ. ಒಳ್ಳೇದು. ಈ ಬೇಳೆಕಾಳುಗಳೆಲ್ಲ ಬೆಳೆಯಲ್ವೇ ನೀವು? ಸರ್ ಇಲ್ಲ ಸರ್, ಅವೆಲ್ಲ ಪ್ರಯತ್ನ. ಹೆಸರು, ಉದ್ದು, ಅಲಸಂದೆ ಒಳಗಡೆ ಬೆಳಿಬೋದಲ್ಲ? ನಮ್ಮ ಮನೆಗೆ ಆಗೋಷ್ಟು ಸರ್. ಸೊಪ್ಪು ತರಕಾರಿ ಕಂಟಿನ್ಯೂಸ್ ಮಾಡ್ತಾನೆ ಇರ್ತೀನಿ ಸರ್. ಈಗ ಸೊಪ್ಪು ತರಕಾರಿ ಕಂಟಿನ್ಯೂಸ್ ಮಾಡ್ತಾ ಇರ್ತೀನಿ. ಮತ್ತೆ ಜೊತೆಗೆ ನವಿಲ್ ಸಿಕ್ಕಾಬಿಟ್ಟೆ ಸರ್ ಅಲ್ಲಿ. ನವಿಲ್ ಎನಿ ಟೈಮ್ ನವಿಲ್ಗಳು ಜಮೀನು ಒಳಗಡೆ. ಎಣ್ಣೆಕಾಳು ಬೆಳೆನೂ ಆಗಿಲ್ಲ ನಿಮ್ಮ ಕೈ? ಸರ್ ಇಲ್ಲ, ನಾನು ಈಗ ಹಂಗೂ ಈ ಸಾರಿ ಸೂರ್ಯಕಾಂತಿ ಹಾಕಿದ್ದೆ. ಗಿಣಿ ಬಿಡ್ಲಿಲ್ವಾ ಸರ್? ಗಿಣಿ ತುಂಬಾನೇ ಎಲ್ಲ ಕಾಟ. ಹಂಗೆ ಜೊತೆಗೆ ಅಲ್ಲಿ ನಮ್ಮ ಪ್ರದೇಶದಲ್ಲಿ ಎಲ್ಲ ಕಬ್ಬು ಭತ್ತ ಬಿಟ್ರೆ ಬೇರೆ ಏನು ಮಾಡ್ತಿಲ್ಲ. ಈಗ ನಿಮ್ಮ ವ್ಯವಸಾಯ ನಿಮಗೆ ಇಷ್ಟ ಆಗಿದೆ ಅಲ್ವೇ? ಈಗ ಇನ್ನೇನಾದರೂ ಮಾಡೋದಿದೆಯಾ ನಿಮ್ಮ ಜಮೀನಲ್ಲಿ, ಅಥವಾ ಈಗ ಮಾಡಿರೋ ಅಷ್ಟೇ ಸಾಕು? ಸರ್ ಇಲ್ಲ, ನಾನು ಪೂರ್ತಿ ತೋಟ ಮಾಡ್ಕೋಬೇಕು ಅಂತ ನನ್ನ ಒಂದು ಇದು. ಇನ್ನೂ ಸೊಪ್ಪು ತರಕಾರಿ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇವೆಲ್ಲ ಪೂರ್ತಿ ತೋಟ ಮಾಡ್ಕೊಂಡು ಪ್ರತಿನಿತ್ಯ ಆದಾಯ ಬರಬೇಕು ನನಗೆ. ಹೇಗೆ? ಹಣ್ಣಿನ ಗಿಡದಲ್ಲಿ ಅಂದರೆ ವರ್ಷ ಪೂರ್ತಿ ಹಣ್ಣು ಸಿಗಬೇಕು. ಸೀಸನ್ ಹಣ್ಣುಗಳು ಸಿಗಬೇಕು. ಈಗ ನಾನು ತೋಟದಲ್ಲಿ ಒಂದು 20 ಹಣ್ಣಿನ ಗಿಡ ಹಾಕೊಂಡಿದ್ದೀನಿ. ಅದು ಒಂದೇ ಸಲ ಏನು ಬರಲ್ವಲ್ಲ, ವರ್ಷ ಪೂರ್ತಿ ಹಣ್ಣು ಸಿಗುತ್ತೆ. ಹಂಗಾಗಿ ನನ್ನ ಅಂಗಡಿಲಿ ಮಾರಾಟ ಮಾಡ್ಕೋಬೋದು, ನನಗೂ ಮನೆಗೂ ಆಗುತ್ತೆ, ನನ್ನ ಅಂಗಡಿಗೂ ಆಗುತ್ತೆ, ಆದಾಯನೂ ಬರುತ್ತೆ. ಈ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಮುಂದಿನ ಇದು ಪೂರ್ತಿ ತೋಟ ಆಗುತ್ತೆ ನಿಮ್ಮ ಜಮೀನು? ಸರ್ ತೋಟ ಮಾಡ್ಕೋಬೇಕು. ಅದರಲ್ಲಿ ಕಾಳುಮೆಣಸು ಎಲ್ಲ ಥರನೂ ಮಾಡ್ಕೊ, ಸಾಂಬಾರ್ ಬೆಳೆ ಹಾಕ್ತೀರಿ, ಸೊಪ್ಪು ತರಕಾರಿ ನಿಲ್ಲಿಸ್ಬಿಡ್ತೀರಿ. ಅದು ನಮ್ಮ ಮನೆಗೆ ಆಗೋಷ್ಟು ಮಾಡ್ಕವ, ಮಾರಾಟ ಮಾಡೋದು ಬೇಕಾದ್ರೆ ನಿಲ್ಲಿಸುವ. ಕಬ್ಬು ಭತ್ತ ಬೆಳಿತೀರಿ? ಕಬ್ಬು ಭತ್ತ ಬೇಕು ನನಗೆ. ಅಂಗಡಿ ಇರೋದ್ರಿಂದ ಅಂಗಡಿಗೆ ಏನು ಬೇಕು ಎಲ್ಲ ಮಾಡಲೇಬೇಕು ಅಂತ ಒಂದು ಪ್ರಯತ್ನ ಅಷ್ಟೇ. ಅಂಗಡಿಗೆ ಬೇಕಾದ ಎಲ್ಲ ಪದಾರ್ಥನ ಬೆಳಿಬೇಕು ಅಂತ. ಅಂಗಡಿಯಲ್ಲಿ ಮಾರೋ ಉದ್ದೇಶಕ್ಕಾಗಿ ನೀವು ಮಾಡ್ತಿರೋದ್ರಿಂದ ನಿಮ್ಮ ಮನೆಗೂ ವೈವಿಧ್ಯಮಯವಾದ ಉತ್ಪನ್ನಗಳು ಸಿಗ್ತವೆ. ನಿಮ್ಮ ಆಸೆ ಏನು ಮೇಡಮ್ನವರೇ, ದಿವ್ಯಶ್ರೀ ಮೇಡಮ್? ನಮ್ಮದು ಇವ್ರದ್ದು ನವಿಲ್ ಕಟ ಎಲ್ಲ ಇದೆ ಸರ್. ಹಂದಿ ಕಟ, ನವಿಲ್ ಕಟ ಎಲ್ಲ ಇದೆ. ತೋಟ ಮಾಡೋದ್ರಿಂದ ಸೇಫ್ಟಿ ಇರುತ್ತೆ. ಹಾಗಾಗಿ ತೋಟನೇ ಒಂದು ಜಮೀನಲ್ಲಿ ಮಾಡಿಬಿಟ್ಟಿದ್ದಾರೆ. ಅಂದರೆ ನಮ್ಮದು ಸ್ವಲ್ಪ ಬೇರೆ ಬೇರೆ ಕಡೆ ಇದೆ ಜಮೀನು, ಒಂದೇ ಕಡೆ ಇಲ್ಲ ಅಂದಿದ್ರೆ ಒಂದೇ ಕಡೆ ಇದ್ದಿದ್ರೆ ಬೇಲಿ ಹಾಕಿಸೋಕೆ ವ್ಯವಸ್ಥೆ ಚೆನ್ನಾಗಿರೋದು. ಈಗ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ, ಬೇಲಿ ಹಾಕಿಸ್ತೀನಿ ಅಂದ್ಕೊಂಡು. ನಾನು ಸಂತೋಷವಾಗಿದ್ದೀರಿ? ಖುಷಿ ಇದೆ ಸರ್. ಅಲ್ವಾ? ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಕೆಂಪೇಗೌಡ್ರೆ ಹೇಳಿ ಸರ್. ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ 9964103112. ನಿಧಾನವಾಗಿ ಹೇಳಿ ಸ್ವಾಮಿ. 9964103112. ಇನ್ನೂ ಒಂದು ಸರಿ ನಿಧಾನವಾಗಿ ಹೇಳ್ಬಿಡಿ. 9964103112. ನಿಮ್ಮದು ದಿವ್ಯಶ್ರೀ ಮೇಡಮ್? ನಮ್ಮದು 9964101890. ಇನ್ನೊಂದು ಸರಿ ಹೇಳ್ತೀರಾ? 9964101890. ಇನ್ನೂ ಒಂದು ಸರಿ ಹೇಳ್ಬಿಡಿ. 9964101890. ಒಳ್ಳೆಯದು ಕೆಂಪೇಗೌಡ್ರೆ ಹಾಗೂ ದಿವ್ಯಶ್ರೀ ಅವರೇ, ಇದುವರೆಗೂ ನೈಸರ್ಗಿಕ ಕೃಷಿ, ರಾಸಾಯನಿಕ ರಹಿತ ಕೃಷಿ ಎನ್ನೋಣ ಅಲ್ವೇ, ಅದರ ಅನುಭವಗಳನ್ನು ಭಾಳ ಚೆನ್ನಾಗಿ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಕನಸುಗಳು, ಆಸೆಗಳು ನೆರವೇರಲಿ, ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.